ಕೊಂದು ಒಡೆಯದಿರು ಕಾಮಾರಿಗಳನ್ನು ಜಯಿಸು, ಕೊಂದು ಒಡೆಯದಿರು ಕಾಮಾರಿಗಳನ್ನು ಜಯಿಸು, ಕೈ ಪಿಡಿದನು ಗ್ರಹಿಸುವ ಕೈ ಬಿಡಿದನು ಗ್ರಹಿಸುವ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ದಾಗಳಹುದು ನರರಿಗೆ ಮುಕುತಿ, ದಾಗಳಹುದು ನರರಿಗೆ ಮುಕುತಿ. ಪವಮಾಲೆ ಗೆಲಿಸು ಪುಷಿಯದಿರು ಎಡರು ಬಂದು, ಕವಿಯ ಲಂಜದಿರು ಸಂಪದ ತೋಳು, ತವ ಮರವಳಿದಿರು ತತ್ವ ಸಂತತಿಯನು, ತವ ಮರವಳಿದಿರು ತತ್ವ ಸಂತತಿಯನು, ವಿವರಿಸಿ ನೋಡೆಂದು ಅರಪುವ, ವಿವರಿಸಿ ನೋಡೆಂದು ಅರಹುವ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ದಾಗಳಹುದು ನರರಿಗೆ ಮುಕುತಿ, ದಾಗಳಹುದು ನರರಿಗೆ ಮುಕುತಿ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ಬಳಸದಿರದ್ವೈತವನು ಬಾಯದಲ್ಲಿ ನಿನ್ನೋಳು ಏಕೋ ಭಾವನೆ ಒಡಗೂಡು, ತಿಳಿದು ಸಮಯ ನಿಷ್ಠೆ ಗೆಲಿ ವೇದ ವಿಧ ಭಕ್ತಿಗಳನ್ನಗಲದೀರನ್ ಉಸರುವ, ವೇದ ವಿಧ ಭಕ್ತಿಗಳನ್ ಅಗಲದೀರನ್ ಉಸರುವ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ದಾಗಳಹುದು ನರರಿಗೆ ಮುಕುತಿ, ದಾಗಳಹುದು ನರರಿಗೆ ಮುಕುತಿ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರಿದನು ಕನಸೆಂದರಿಯೇ, ಮಾರಮರ್ಧನ ಗುರು ಶಂಭುಲಿಂಗವನೊಲಸಿ ಗಂಭೀರ ಸುಖದೋ ಇರು ಎಂದು ಅರಹುವ, ಗಂಭೀರ ಸುಖದೋಳ್ ಇರು ಎಂದು ಅರಹುವ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ದಾಗಳಹುದು ನರರಿಗೆ ಮುಕುತಿ, ದಾಗಳಹುದು ನರರಿಗೆ ಮುಕುತಿ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ. ಎಲ್ಲ ಶರಣ ಬಂಧುಗಳಿಗೆ ಶರಣ ಶರಣಾರ್ಥಿಗಳು. ಓಂ ನಮಃ ಶಿವಾರಿ. ನಮ್ಮ ಶರಣರಾದ ವಿಠಲಗಡ್ಡಿಗುರುಗಳಿಗೆ ಕೂಡ ಶಿವನಾಮ ಸ್ಮರಣೆ ಮಾಡಿದ ಮತ್ತು ಶ್ರೀ ಗುರು ವಚನೋಪದೇಶವನ್ನು ಆಡಿದ ಶರಣರಿಗೆ ಎಲ್ಲಾ ಶರಣರಿಗೂ ಕೂಡ ಓಂ ನಮಃ ಶಿವ ಗುರುಪದ ಪರವಾಗಿ ಶರಣಾರ್ಥಿ ಧನ್ಯವಾದಗಳನ್ನು ತಿಳಿಸಿ ಈಗ ಸತ್ಸಂಗದೊಳಗ ಪ್ರವೇಶವಾಗೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನೆ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಓಂ ಗುರುವೇ ಸರ್ವಲೋಕಾನಾಂ ಬೀಜಶೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ
ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಃ ಶಿವಾಯ. ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ. ಯರೇಂದ್ರಿಕಮಲದ್ವಂದ್ವಂ ತಾಪತ್ರಿ ನಿವಾರಣಂ ಶಾಂತೈಕ್ಯ ಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಸಿದ್ಧಾರೂಢಮಹಂ ಭಜೆ. ಓಂ ನಮಃ ಶಿವಾಯ. ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ಜಗದ್ಗುರು ಸಿದ್ಧಾರೂಢಾಚಾರ್ಯ ಪಾದಗಳಿಗೆ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸುತ್ತಾ, ಬಸವಾದಿ ಶರಣರಿಗೂ ದಾಸ ಪರಂಪರೆಗೂ ಸದ್ಗುರುನಾಥನಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸಿ, ಈ ಒಂದು ಬೆಳಗಿನ ಜಾವದ ಆನ್ಲೈನ್ ಸತ್ಸಂಗದಲ್ಲಿ ಆಗಮಿಸಿದ ಎಲ್ಲಾ ಶರಣು ತಂದೆ ತಾಯಿಗಳ ಪಾದಗಳಿಗೆ ಕೂಡ ಹಣೆ ಹೆಚ್ಚಿ ನಮಸ್ಕರಿಸಿ ಈ ಸತ್ಸಂಗದೊಳಗ ಪ್ರವೇಶವಾಗೋಣ. ಆತ್ಮೀಯರೇ, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಇಲ್ಲಿ ನಿಜಗುಣರಿಂದ ವಿರಚಿತವಾದ ಕೈವಲ್ಯ ಪದ್ಧತಿ ಎಂಬ ಶ್ರೇಷ್ಠವಾದ ಗ್ರಂಥವನ್ನ ಸಾಧಕರಿಗೆ ಅನುಗುಣವಾಗಿ ಇಲ್ಲಿ 5 ಸ್ಥಳಗಳನ್ನು ಒಳಗೊಂಡಂತ ಈ ಕೈವಲ್ಯ ಪದ್ಧತಿ. ಕೈವಲ್ಯ ಅಂದ್ರೆ ಮೋಕ್ಷಕ್ಕೆ ಹೋಗುವ ದಾರಿ ಯಾವುದು ಅಂದ್ರ, ಈ ದಾರಿ ಮುಖಾಂತರ ಹೋದ್ರ ಹೆಂಗ ನಾವು ಊರು ಮುಡ್ತೇವಿ. ಇಲ್ಲಿ ಕೈವಲ್ಯ ಪದ್ಧತಿ ಎಂಬ 5 ಸ್ಥಳಗಳ ಮುಖಾಂತರ ದಾರಿ ಮುಖಾಂತರ ಹೋದ್ರ ನಮ್ಮಲ್ಲಿರುವಂತ ಅವಗುಣಗಳನ್ನು ಕಳೆದುಕೊಂಡ್ಕೋತವಾದ್ರ ನಾವು ಕೂಡ ಆ ಶ್ರೇಷ್ಠವಾದ ಮೋಕ್ಷ ಎಂಬ ಊರನ್ನ ನಾವು ಸೇರ್ತೇವೆ, ಪ್ರವೇಶ ಮಾಡ್ತೇವೆ ಅನ್ನುವಂಥದನ್ನ ಒಂದು ಉದ್ದೇಶ ಇಟ್ಟುಕೊಂಡು ಇಲ್ಲಿ ನಿಜಗುಣರು ನಮಗ ಒಂದೊಳ್ಳೆ ಉಪಕಾರವನ್ನು ಮಾಡ್ಯಾರ ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದೀವಿ. ಇಲ್ಲಿ 5 ಸ್ಥಳದಲ್ಲಿ ಮೊದಲನೇ ಸ್ಥಳ ಯಾವುದಂದ್ರ ಶಿವನ ಕರುಣೆಯನ್ನ ಪಡಿ, ಶಿವನಾಮವನ್ನು ನುಡಿ, ಈ ಮನುಷ್ಯ ಜನ್ಮದ ಸಫಲತೆಯನ್ನು ಪಡಿ ಅನ್ನುವಂಥದ್ದನ್ನು ಉದ್ದೇಶ ಇಟ್ಟುಕೊಂಡು ಇಲ್ಲಿ ಶಿವನಾಮವಕ್ಕ ಬಹಳವ ಮಹತ್ವವನ್ನು ಕೊಟ್ಟದಕ್ಕ ಶಿವಕಾರುಣ್ಯ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ಈ ಶಿವನಾಮ ಸ್ಮರಣೆ ಮಾಡೋದ್ರಿಂದ 2 ಫಲನೂ ಆಗ್ತಾವ. ನಮಗೆ ಏನ್ ಆಗ್ತಾವ ಅಂದ್ರೆ ಒಂದ್ ಕಡೆ ಹೇಳ್ಕೊತ ಬಂದಾರ, ಕಾಮ್ಯ ಭಕ್ತಿಯಿಂದ ಭಜಿಸಿ ಭೋಗ ದೊರೆಯುವುದು. ಅಂದ್ರ ಕಾಮ ಭಕ್ತಿಯಿಂದ ನಾವು ಭಜಿಸಿದೇವೆ ಅಂದ್ರ ನಮಗ ಭೋಗ ಭಾಗ್ಯ ಸಂಪತ್ತನು ಸಿಗ್ತದ. ಆದರೆ ಇನ್ನೊಂದು ಫಲ ಯಾವುದು, ಶ್ರೇಷ್ಠವಾದ ಫಲ ಯಾವುದು ಅಂದ್ರ ನಿಷ್ಕಾಮದಿಂದ ಭಜಿಸಿ ಮುಕ್ತಿ ಮಾರ್ಗ ದೊರೆಯುವುದು. ಅಂದ್ರ ಮುಕ್ತಿಗೆ ಮಾರ್ಗ ಯಾವುದಪ್ಪ ಅಂದ್ರ ಈ ಶಿವನಾಮ ಸ್ಮರಣೆ ನಿಷ್ಕಾಮದಿಂದ ಭಜಿಸಿದ್ರ ನಮಗ ಜ್ಞಾನಕ್ಕೋಲಕ, ಜ್ಞಾನ ತಿಳ್ಕೊಳಕ ನಾವು ಅಧಿಕಾರಿಗಳಾಗ್ತೇವೆ. ಯಾವಾಗ ನಾವು ಅಧಿಕಾರಿಗಳಾದೇವಪ್ಪ ಅಂದ್ರ ನಮ್ಮಲ್ಲಿ ವೈರಾಗ್ಯ ಹುಟ್ಟುತ್ತದ. ವೈರಾಗ್ಯ ಹುಟ್ಟೋದು ಅಂದ್ರ ಸಟ್ ಸಂಪತ್ತಿಗಳನ್ನ ಸಾಧನೆ ಮಾಡ್ತೇವೆ. ನಮಗ ತೀವ್ರ ಮೋಕ್ಷದ ಇಚ್ಛೆ ಆಗ್ತದ. ತೀವ್ರ ಇಚ್ಛೆ ಆದವರಿಗೆ ಮಾತ್ರ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನು ಒಂದು ಉದ್ದೇಶ ಇಟ್ಟುಕೊಂಡು ನಿಜಗುಣರು ಎಲ್ಲರನ್ನೂ ಕೂಡ ಕರೆದುಕೊಂಡು ಮುಕ್ತರನ್ನ ಮಾಡಬೇಕು ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕೈವಲ್ಯ ಪದ್ಧತಿ ಎಂಬ ಗ್ರಂಥವನ್ನು ಬರ್ಕೊಂಡು ಬಂದಾರ. ಇವತ್ತ ಮೊದಲನೇ ಪದ್ಯ, 2ನೇ ಪದ್ಯ, ಕಾಯ ಬಿಡಿದ ಆತ್ಮ ಜೀವರಾಶಿಗೆ ಪರತರ ಮುಕ್ತಿಗೆ ಉಪಾಯ ಇದು ಯಾವ್ದಾದ್ರು ಇದ್ರ ಇವು ಶಿವನಾಮ ಸ್ಮರಣೆ ಅನ್ನುವಂಥದ್ದನ್ನ ಹೇಳ್ಕೊತ ಬಂದ್ರು. ಮತ್ತು ಎಂತ ಪರಮಾತ್ಮ ಅದನ ಅನ್ನುವಂಥದ್ದನ್ನ ಶರಣ ಜನರ ಸದು ಹೃದಯ ನಯನದೋಳು ಪರಿಶೋಭಿಸುತ್ತಿರುವುದು ನಿನ್ನ ಪಾದ. ಅಂದ್ರೆ ಎಲ್ಲರೂ ಹೃದಯದೊಳಗೆ ಯಾರು ಶರಣರದಾರ, ಯಾರು ಈ ಪರಮಾತ್ಮನ ಚಿಂತನದೊಳಗಿರ್ತಾರ, ಅವರ ಚಿಂತನೆ ಇದ್ದವರು ಹೃದಯದೊಳಗ ನನ್ನ ಪಾದ ಅಂದ್ರ ಪರಮಾತ್ಮನ ವಾಸ ಅದ ಅನ್ನುವಂಥದ್ದನ್ನು ಕೂಡ ಹಿಂಗ ಅನೇಕ ಪದ್ಯಗಳನ್ನ ಹೇಳ್ಕೋತ ಬಂದು ಇವತ್ತು ಏನ್ ಹೇಳ್ತಾರ ಅಂದ್ರ ಶಿವನಾಮವನ್ನ ಎಷ್ಟೋ ಸಾವಿರಾರು ನಾಮಗಳದಾವು. ಅದ್ರೊಳಗ 108 ನಾಮಗಳನ್ನು ಜಪಿಸಿದರೆ ದಿನ ಬೆಳಗಿನ ಜಾವ ಬಿಟ್ಟು ಬಿಡದೆ ಯಾರು ಈ ಪರಮಾತ್ಮನ 108 ನಾಮಗಳನ್ನ ಜಪಿಸುವುದ್ರಿಂದ ಏನು ಫಲ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಇಟ್ಟುಕೊಂಡು ಬಂದಾರ. ಹರನಾಮವನ್ನು ಬಿಡದೆ ಜಪಿಸಬಲ್ಲವರ ಭವ ಮರಣ ಮಾಯಾ ಕರ್ಮ ಮಲಪಾಶ ಬಂಧ ಬಹು ದುರಿತ
ಸಂಸಾರ ಸಂತಾಪ ಸಂಜಯ ಒಳೆದು ವರ ಭೋಗ ಮೋಕ್ಷ ಇರುವುದು ಅನ್ನುವಂಥದ್ದನ್ನ ಒಂದು ಪಲ್ಲವಿ ಒಳಗೆ ಇಟ್ಟುಕೊಂಡು ಇದನ್ನ ನಿಜಗೊಂಡ್ರು ಇದನ್ನ ಹೇಳ್ಕೊತ ಹೊಂಟಾರ. ಯಾರು ಹರನಾಮವನ್ನು ನುಡಿಯುವುದರಿಂದ ಅಂದ್ರ ಹರನಾಮವನ್ನು ಸಕಲ ಭಕ್ತರ ಪಾಪಗಳನ್ನ ಹರಣ ಮಾಡತಕ್ಕಂತ ಶಿವನ ನಾಮವನ್ನ ಯಾರು ಬಿಟ್ಟು ಬಿಡದೆ ಬೆಳಗಿನ ಜಾವ ಬ್ರಹ್ಮಿ ಮುಹೂರ್ತದಲ್ಲಿ ಜಪಿಸ್ತಾರ, ಸ್ಮರಿಸತಕ್ಕ ಭಕ್ತರ ಭವ ಅಂದ್ರೆ ಜನ್ಮ, ಮರಣ, ಮಾಯ ಮತ್ತು ಮಾಯಾ ಕರ್ಮ ಅಂದ್ರ ಮಲಪಾಶ, ಮಾಯಾಕರ್ಮ ಮಲಪಾಶ ಎಂಬ ಈ ತ್ರಿವಿಧ ಪಾಪಗಳು ಕೂಡ ಇಲ್ಲಿ ಏನಾಗ್ತಾವು, ನಾಶ ಆಗ್ತಾವು. ಅನಂತ ಜನ್ಮಗಳಲ್ಲಿ ಮಾಡಿದ ಪಾಪ ಕೂಡ ನಾಶ ಆಗ್ತದ. ಅನಂತ ಜನ್ಮದೊಳಗ ನಾವು ಮಾಡಿದಂಥದ್ ಜರ್ಜರಾನೆ ಉಳಿದು ಅನಂತ ಪರ್ವತದಷ್ಟು ನಮ್ಮಲ್ಲಿ ಪಾಪ ಅದಂತ. ಆ ಪಾಪ ಇದ್ದ ಸಂಬಂಧ ನಮಗೆ ಸತ್ಸಂಗಕ್ಕೆ ಬರ್ಕೊಡಲ್ಲ. ಸತ್ಸಂಗದಾಗ ಕೂತ್ರುನು ಕೂಡ ತಿಳಿಯುದಿಲ್ಲ. ಸತ್ಸಂಗದಾಗ ಕೂಡ ನಿದ್ದಿ ಆಕಳಿಕಿ ವೈರಿಗಳು ಬಂದ ನಮ್ಮನ್ನ ಏನ್ ಮಾಡ್ತಾರ, ಆ ಜ್ಞಾನವನ್ನ ಶಿವನಾಮವನ್ನ ಕಿವಿಯಾಗಿ ಬೀಳಾರಂಗ ಅವ್ರು ಏನ್ ಮಾಡ್ತಾರ, ಬಂಧನ ಮಾಡ್ತಾರ. ಏನೋ ಜೋರ್ಲೆ ಬರ್ತಾರ, ಬಂದ್ರು ಕೂಡ ಅವ್ರಿಗೆ ಬಹಳ ಆನಂದವಾದ ನಿದ್ದೆ ಬಂದ್ಬಿಡ್ತದ. ಯಾಕ, ಒಳ್ಳೆ ವಿಚಾರಗಳ ಒಳ್ಳೆ ನಾಮ ಕಿವಿಯಾಗಿ ಬಿತ್ತು ಅಂದ್ರೆ ಅವ್ರಿಗೆ ಏನಾಗ್ಬಿಡ್ತದ, ಆ ಅಜ್ಞಾನ ಪಾಪ ಅದಕ್ಕಿದ್ದ ಸಂಬಂಧ ಅವ್ರು ಏನ್ ಮಾಡ್ತಾರ, ನಿದ್ದಿಗೆ ಹೋಗ್ತಾರ. ಮತ್ತು ಆಕಳಿಕಿ ಬರೀ ಚಿಂತನದೊಳಗ ಅವರು ಇಲ್ಲಿ ಪ್ರವಚನ ಹೇಳ್ತಿರ್ತಾರ, ಮನಸ್ಸು ಎಲ್ಲೆಲ್ಲೂ ಚಿಂತನೆ ಮಾಡ್ತಿರ್ತದ. ಯಾಕೆ ಹಿಂಗಾಗ್ತದಂದ್ರ ಅವರಲ್ಲಿ ಪಾಪ ದೋಷ ಅಧಿಕ ಇರುವುದರಿಂದ, ಹೆಚ್ಚಿಗೆ ಇರುವುದರಿಂದ ಅದು ನಮ್ಮನ್ನ ಆ ಪರಮಾತ್ಮನ ನಾಮಸ್ಮರಣೆ ನುಡಿಯಕ್ಕಾಗುದಿಲ್ಲ. ಮತ್ತು ಆ ನಾಮಸ್ಮರಣೆ ನುಡಿಯುವುದರಿಂದ ಎಷ್ಟು ಫಲ ಅದ. ಈ 108 ನಾಮಗಳನ್ನ ಬೆಳಗಿನ ಜಾವ ಬ್ರಹ್ಮಿ ಮುಹೂರ್ತದಲ್ಲಿ ನುಡಿಯುವುದರಿಂದ ಎಷ್ಟು ಫಲ ಅದ ಅನ್ನುವಂಥದ್ದನ್ನ ಆ ಪರಮಾತ್ಮ ಎಂತ ದಯಾವುಳ್ಳವನು, ಕರುಣಾವುಳ್ಳವನು ಅನ್ನುವಂಥದ್ದನ್ನ ಮತ್ತಿಷ್ಟು ನಮ್ಗೆ ಅನುಭವಕ್ಕೆ ಬರ್ತದ. ಇಲ್ಲಿ ಏನ್ ಹೇಳ್ತಾರಂದ್ರ, ಇಲ್ಲಿ ಮಾಡಿದಂತ ಪಾಪ, ಈ ಸಂಸಾರದೊಳಗಿರುವಂತ ತಾಪ, ಇವು ಎಲ್ಲ ಹೋಗಿ ಯಾವ 3 ತಾಪಗಳನ್ನು ಆಧ್ಯಾತ್ಮಿಕ, ಆದಿ ದೈವಿಕ, ಆದಿಭೂತಗಳಿಂದ ಆದಂತ ಇವು ಎಲ್ಲಾ ಪಾಪಗಳು ನಾಶವಾಗಿ ಪರಮಾತ್ಮ ನಮಗೆ ಏನು ಕೊಡ್ತಾನ, ಶ್ರೇಷ್ಠವಾದ ಭೋಗನು ಕೊಡ್ತಾನ. ಕಾಮನಿಟ್ಟುಕೊಂಡು ಭಗವಂತನನ್ನ ಸ್ಮರಿಸಿದ್ರ ನಮಗ ಭೋಗ ಪ್ರಾಪ್ತಿ ಆಗ್ತದ. ನಿಷ್ಕಾಮದಿಂದ ಭಜಿಸಿದ್ರ ಅಂತಃಕರಣ ಶುದ್ಧ ಆಗ್ತದ. ಅಂತಃಕರಣ ಶುದ್ಧ ಉಳ್ಳವರಿಗೆ ಮಾತ್ರ ಶಾಸ್ತ್ರ ಜ್ಞಾನ ಆಗ್ತದ, ಶಾಸ್ತ್ರ ತಿಳಿತದ. ಶಾಸ್ತ್ರ ಜ್ಞಾನ ಆದವರಿಗೆ ಮಾತ್ರ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸುವಂತ ಉದ್ದೇಶದ ಈ ನಾಮಸ್ಮರಣೆ ಒಳಗೆ ಎಂತ ಶಕ್ತಿ ಅದ ಅನ್ನುವಂಥದ್ದನ್ನ ಇಲ್ಲಿ. ಮೋಕ್ಷ ಅಂದ್ರೇನು, ಮುಕ್ತಿ ಅಂದ್ರೆ ವಿಷಯಗಳಿಂದ ಬಿಡುಗಡೆ. ನಮಗ್ ಸ್ಪಷ್ಟತೆ ಇರ್ಲಿ. ವಿಷಯಗಳು ನಮ್ಮನ್ನ ಏನ್ ಮಾಡ್ತಾವ, ಇವು ಶಬ್ದ ಸ್ಪರ್ಶ ರೂಪ ರಸಗಂಧ ವಿಷಯಗಳು ನಮ್ಮನ್ನ ಬಂಧನದೊಳಗೆ ಹಾಕ್ಯಾವು. ಇವು ನಮ್ಮನ್ನ ಪಾಶದಿಂದ ಹಗ್ಗದಿಂದ ಕಟ್ಟ್ಯಾವು, ನಾವೇ ಕಟ್ಕೊಂಡಿವಿ. ಎಂತ ಮೋಹ, ಹೆಂಡತಿ ಮಲ್ಲಿ, ದುಡ್ಡಿನಲ್ಲಿ ಮತ್ತು ಭೂಮಿಯಲ್ಲಿ, ಮಾನ ಮರ್ಯಾದೆಯಲ್ಲಿ ಎಷ್ಟು ಅಭಿಮಾನವುಳ್ಳವನಾಗಿ ಆ ಮೋಹ ಎಂಬ ಪಾಶದಿಂದ ಹಗ್ಗವನ್ನು ಕಟ್ಟಿಕೊಂಡು ನಮಗ ಹೊರಗೆ ಬರ್ಲಾರ್ದಂಗ ಆ ಪಾಶದೊಳಗೆ ಸಿಕ್ಕು ನಾವು ಒದ್ದಾಡಕತ್ತೀವಿ. ಅದಕ್ಕೆ ಈ ಪಾಪದಿಂದ ಈ ಹಗ್ಗದಿಂದ ಬಿಡಿಸ್ಕೋಬೇಕಂದ್ರ ನಾನು ಏನ್ ಮಾಡ್ಬೇಕು ಅಂದ್ರ, ದಿನನಿತ್ಯ ಬಿಟ್ಟು ಬಿಡದೆ ಬೆಳಗಿನ ಜಾವದಾಗ ಆ ಪರಮಾತ್ಮನ 108 ನಾಮಗಳನ್ನ ಜಪಿಸಿದ್ರೆ ನಮಗ ಏನಾಗ್ತಂದ್ರ, ನಿಷ್ಕಾಮದಿಂದ ಭಜಿಸಿದ್ರ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಇಟ್ಕೊತ ಬಂದರ. ಎಲ್ಲರ ದೇವತೆಗಳು ಹಿಡ್ಕೊಂಡು ಎಲ್ಲಾ ಜೀವರಾಶಿಗಳು ಮೋಕ್ಷ ಅಂದ್ರೆ ಸುಖ. ಎಲ್ಲರ ಇಚ್ಛೆ ಏನಂದ್ರೆ ಸುಖದ ಭಯಕ್ಕೆ ಎಲ್ಲರಲ್ಲಿ ಅದ. ಆದ್ರ ಆ ಸುಖ ಎಲ್ಲಿ ಅದನ್ನು ತಿಳಿಲಾರ್ದೆ ಇವಾರ ಸುಖದ ಭಯಕ್ಕೆ ಎಲ್ಲರೂ ಮಾಡ್ಯಾರ. ಎದುರಾಗೆ ಮಾಡ್ಲಿ, ಹೊಲದಾಗ ಮಾಡ್ಲಿ, ಹೆಂಡ್ರಲ್ಲಿ ಮಾಡ್ಲಿ, ಮಕ್ಕಳಲ್ಲಿ ಮಾಡ್ಲಿ, ಎದುರಾಗೆ ಮಾಡ್ಲಿ. ಆದ್ರೆ ಇವ್ ಏನಾಗ್ಯದ, ಸುಖ ಬೇಕಾಗ್ಯದ. ಆದ್ರೆ ಸುಖ ಎಲ್ಲಿ ಅದನು ಅಂತದನ್ನ ತಿಳಿಲಾರ್ಕ ಇವ ಯಾವ ಗಾಡಿ ಹಬ್ಬ್ಯಾನ, ಈ ಕಡೆ ಪೂರ್ವಕ್ಕೆ ಹೋಗುವಂತ ಶ್ರೀಶೈಲ ದೇವಸ್ಥಾನ ಪೂರ್ವಕ್ಕೆ ಹೋಗುವಂತ ಪರಮಾತ್ಮನನ್ನ ಹಿಂಗ ಈ ನಾಮಸ್ಮರಣೆಯಿಂದ ಹಿಂಗ ತಿಳ್ಕೋತವಾದ್ರೆ ಏನಾಗ್ತದ, ಪೂರ್ವಕ್ವಾದ್ರ ಶ್ರೀಶೈಲ ಸಿಗ್ತದ. ನಾವು ಪೂರ್ವಕ್ಕ ಬಿಟ್ಟು ನಾವ್ ಎಕಡೆ ಅಂದ್ರ
ದಕ್ಷಿಣ ದಿಕ್ಕಿಗೆ ಹೋದ್ರ ನಾವು ಹೋಗ್ಬೇಕು ಸುಖದ ಬಯಕೆ ಅದ. ನಾವು ಎಂತ ಗಾಡಿ ಕೂತೇವಿ, ಪಶ್ಚಿಮಕ್ಕೆ ಹೋಗೋ ಗಾಡಿ ಸಿಗ್ತೇವಿ. ಎಂದರ ಆ ಊರು ಬರ್ತದನು. ಹಂಗ ನಾವು ಸುಖದ ಬಯಕೆ ಎಲ್ಲರಿಗೆ ಅದ. ಆದ್ರ ನಾವು ಹೊಂಟ ದಾರಿ ಏನದ, ಪಶ್ಚಿಮಕ್ಕೆ ಹೊಂಟೇವಿ. ಅಂದ್ರ ಮತ್ತ ವಿಷಾದಿಗಳನ್ನ ಗಳಿಸಿ ಸುಖವನ್ನು ಹೊಂದಬೇಕು ಅಂತೇಳಿ ಅವಕುರ ಇದ್ದ ದಾರಿ ಕಡೆ ಹೊಂಟೇವಿ. ಅಂದ್ರ ನಮ್ಗೆ ಸುಖ ಎಂದರ ಆಗ್ತದನು ಅಂದ್ರ ಆಗುವುದಿಲ್ಲ ಅನ್ನುವಂಥದ್ದನ್ನ ತಿಳಿಸುವುದಕ್ಕಾಗಿ ಇಲ್ಲೇ ನಿಜಗೊಂಡರು ಎಂತ ನಮಗ್ ಉಪಕಾರ ಮಾಡ್ಯಾರ ಅಂದ್ರ, ಯಾರು ಭಕ್ತರು ಈ ಪರಮಾತ್ಮನ ಚಿಂತನೆಯನ್ನ ಮಾಡ್ತಾರ ಅವರ ಪಾಪ ಹರಣ ಆಗ್ತದ, ಮತ್ತದು ಅಲ್ಲದೆ ಮೋಕ್ಷನೂ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಹೊಂಟಾರ. ಭಕ್ತರ ಸಕಲ ಪಾಪಗಳನ್ನ ಹರಣ ಮಾಡುವುದರಿಂದ ಅವ್ ಏನಂತ ಗೊತ್ತಿಲ್ಲಿ, ಪರಮಾತ್ಮನ ಅಂತ ಹೆಸರು ಬಂತು. ಇಂಥ ಪರಮಾತ್ಮನ ನಾಮಗಳು ಅನಂತ ಉಂಟು. ಅವುಗಳಲ್ಲಿ ಶ್ರೇಷ್ಠವಾದಂತ ಸಹಸ್ರಾರು ನಾಮಗಳಲ್ಲಿ ಇನ್ನಿಷ್ಟು ಜೀವನಿಗೆ ನಿತ್ಯದಲ್ಲಿ ಜಪಿಸುವುದು ಆಗುವುದಿಲ್ಲವೆಂದು ತಿಳಿದು ಇವಾಗ ಅನೇಕ 108 ನಾಮಗಳು ಅಂದ್ರೆ ಸಹಸ್ರಾರು ನಾಮಗಳದಾವಂತ. ಇವತ್ತ ಉಪನಿಷತ್ತುಗಳು ಕೂಡ ಎಷ್ಟೋ 108 ಉಪನಿಷತ್ತುಗಳದಾವಂತ. ಆದ್ರ 11 ಉಪನಿಷತ್ತುಗಳನ್ನ ನಾವು ಓದ್ಕೊಂಡೇವಂದ್ರ, 11 ಉಪನಿಷತ್ ತಿಳ್ಕೊಂಡೇವಂದ್ರ 108 ಉಪನಿಷತ್ತುಗಳ ಸಾರವನ್ನೇ 5 ಅದನ್ನ ಏನ್ ಮಾಡ್ಯಾರ, ಓದಕ್ಕೆ ಇವ್ರಿಗೆ ಸಮಯ ಇಲ್ಲ ಅಂತ ತಿಳ್ಕೊಂಡು 108 ಉಪನಿಷತ್ತುಗಳು ಇದ್ರೂ ಕೂಡ 11 ಉಪನಿಷತ್ತಿನೊಳಗ ಆ ಉಪನಿಷತ್ತುಗಳು ಉಳಿದ್ರ 108 ಉಪನಿಷತ್ತುಗಳ ಜ್ಞಾನನೂ ಆಗ್ತದ ಅನ್ನುವಂಥದ್ದನ್ನ ಇಟ್ಟುಕೊಂಡು ಅಲ್ಲಿ 11 ಉಪನಿಷತ್ತುಗಳನ್ನು ಮಾಡ್ಯಾರ. ಇಲ್ಲಿ ಸಹಸ್ರಾರು ಪರಮಾತ್ಮನ ನಾಮಗಳಿದ್ರು ಕೂಡ ಇಲ್ಲಿ 108 ನಾಮಗಳನ್ನು ಜಪಿಸಿದೊಡೆ 108 ನಾಮಗಳನ್ನಿಷ್ಟೇ ಜಪಿಸಿದ್ರು ಕೂಡ ನಮಗ ಏನು ಪ್ರಾಪ್ತಿ ಆಗ್ತದ, ನಿಷ್ಕಾಮದಿಂದ ಭಜಿಸಿದ್ರ ಮೋಕ್ಷವನ್ನೇ. ಎಲ್ಲರ ಉದ್ದೇಶ ಏನೈತಿಲ್ಲ, ಸುಖ ಮೋಕ್ಷ. ಆ ಮೋಕ್ಷ ನಮಗ ಪ್ರಾಪ್ತಿ ಆಗ್ತದ ಅನ್ನುವಂಥದ್ದನ್ನ ಹೇಳಾಕ ಇಲ್ಲಿ ನಿತ್ಯದಲ್ಲಿ ಯಾರು ಜಪಿಸ್ತಾರ ಅವುಗಳು ಪುನಃ 108 ಶ್ರೇಷ್ಠವಾಗಿರುವಂತ ನಾಮಗಳನ್ನೇ ಇಲ್ಲಿ ಆಯ್ದಿಟ್ಟಾರ. ಹೇಗೆಂದರೆ ಇಲ್ಲಿ ಹೇಳ್ಕೊತ ಬಂದ್ರು, ವೇದ ವಾಕ್ಯಗಳು ಕೂಡ ಅನಂತ ಉಂಟು. ಅವುಗಳಲ್ಲಿ 4 ಮಹಾವಾಕ್ಯಗಳೇ ಶ್ರೇಷ್ಠ. ಅವುಗಳಲ್ಲಿ ಸಹ ಈ 4 ಮಹಾವಾಕ್ಯಗಳಲ್ಲಿ 4 ವೇದಗಳಲ್ಲಿ ಯಾವ ವೇದ ಶ್ರೇಷ್ಠ ಅಂದ್ರ ತತ್ವಮಶಿಯೇ ಮಹಾವಾಕ್ಯ ಹೆಂಗ ಶ್ರೇಷ್ಠ ಅನ್ಸೋತ ಬಂದಾರ. ಹಂಗ ಈ ಸಹಸ್ರಾರು ನಾಮದೊಳಗ ಈ 108 ನಾಮಗಳ ಮಾತ್ರ ಭಜಿಸುವುದರಿಂದ ಪರಮಾತ್ಮನ ನಿತ್ಯ ಬೆಳಗಿನ ಜಾವ ಪ್ರಾತಃ ಕಾಲದಲ್ಲಿ ಭಜಿಸುವುದರಿಂದ ನಮ್ಗೆ ಏನು ಪ್ರಾಪ್ತಿ ಆಗ್ತದಂದ್ರ ಅಂತಃಕರಣ ಶುದ್ಧ ಆಗ್ತದ. ಅಂತಕ ಮತ್ತ ಬೇಡಿದ ಭೋಗ ಭಾಗ್ಯ ಎಲ್ಲವೂ ಪ್ರಾಪ್ತಿ ಆಗ್ತದ. ಯಾಕಂದ್ರ ಪರಮಾತ್ಮ ಏನದನ ಉತ್ಪಾದಕ. ನಾವು ಬಹಳ ಮಂದಿ ಎಲ್ಲಿ ನಿಂದಿರ್ತೇವಂದ್ರ ನಮಗ್ ಏನೋ ಶಾಸ್ತ್ರಜ್ಞಾನ ಗುರ್ತಾಯ್ತು, ಏನೋ ಒಂದು 4 ಮಾತಾಡಕ್ ಬತ್ತು ಅಂದ್ರ ನಾವ್ ಏನ್ ಮಾಡ್ತೇವಿ, ನಮ್ಗ್ ಹೊಟ್ಟಿ ಒಂದು ಪುರಾಣ ಹೇಳ್ಬೇಕು, ಶಾಸ್ತ್ರ ಹೇಳ್ಬೇಕು ಅನ್ನುವಂಥದ್ದನ್ನ ನಾವು ಇದನ್ನ ಒಂದು ಉಪಜೀವನವಾಗಿ ಮಾಡ್ಕೋತಾರ ಎಷ್ಟೋ ಮಂದಿ. ಆದ್ರ ಆ ಭಗವಂತನನ್ನ ತಿಳಿದವ, ಆ ಭಗವಂತ ಉತ್ಪಾದಕ, ಎಲ್ಲವನ್ನ ಅವನಿಂದ ಉತ್ಪಾದನೆ ಆಗ್ಯದ. ಈ ಜಗತ್ಯ ಈ ಎಲ್ಲವೂ ಉತ್ಪಾದಕ ಯಾರಂದ್ರ ಆ ಪರಮಾತ್ಮನ ನಾಮಸ್ಮರಣೆ ಮಾಡೋದ್ರಿಂದ, ಪರಮಾತ್ಮನ ಕೀರ್ತನೆ ಮಾಡುವುದರಿಂದ ಅವ ನಮಗೆ ಯಾವುದನ್ನು ಕೊಡುವುದಿಲ್ಲ, ಎಲ್ಲಾ ಭಾಗ್ಯಗಳನ್ನು ಕೊಡ್ತಾನ ಅನ್ನುವಂಥದ್ದು ತಿಳುವಳಿಕೆ ಎಲ್ಲಾರ್ಕ ಏನ್ ಮಾಡ್ತಾರ, ಮತ್ತ ಅವನನ್ನ ಬಿಟ್ಟು ಹೊಟ್ಟಿ ಉಪಜೀವನಕ್ಕಾಗಿ ಶಾಸ್ತ್ರ ಪುರಾಣ ಕಥೆಗಳನ್ನ ಹೇಳ್ಕೊತ ಹೋಗ್ತಾರ. ಅದಕ್ಕ ಅವ್ರನ್ನ ಆ ಪರಮಾತ್ಮನ ಶಕ್ತಿತ್ವ ಅವ್ರಿಗೆ ಗುರುತಿಲ್ಲ ಅಂತಿಲ್ಲ ಅರ್ಥ ಆಗ್ತದ. ಯಾಕ ಪರಮಾತ್ಮ ಉತ್ಪಾದಕನದನ, ನನ್ನೊಳಗೆ ಏನು ಕಡಿಮೆ ಅದ, ನನಗೆ ಏನು ಬೇಕು ಅದನ್ನ ಎಲ್ಲವನ್ನು ಉತ್ಪಾದನೆ ಮಾಡಿ ಕೊಡುವಂತ ಶಕ್ತಿ ಆ ನಾಮಸ್ಮರಣೆ ಒಳಗ ಅದ ಅನ್ನುವಂಥದ್ದನ್ನ ತಿಳಿದು ನಾವ್ ಎಲ್ಲರೂ ನಿತ್ಯ ಆ ಪರಮಾತ್ಮನನ್ನ ಭಜಿಸೋಣ ಅನ್ನುವಂಥದ್ದನ್ನ ಹೇಳೋಣ. ಅವ್ 108 ನಾಮಗಳು ಯಾವುವು ಅನ್ನುವುದರಿಂದ ಸ್ವಲ್ಪ ಚರ್ಚೆ ಮಾಡ್ಕೊತ ಹೋಗೋಣ. ಈ 108 ನಾಮಗಳನ್ನು ಯಾರು ತಪ್ಪದೇ ಜಪಿಸ್ತಾರ ಅವ್ರಿಗೆ ಜನ್ಮ ಮರಣ ದುಃಖ ಮಾಯಾ ಕರ್ಮ ಮಲವೆಂಬ ಪಾಸತ್ರಯಗಳು ಏನ್ ನಾವು ಬಂಧನ ಮಾಡ್ಕೋತೀವಲ್ಲ, ಇವು ಅನಂತ ತಾಪ ಪಾಪ ತಾಪ ಸಮೂಹ ನಾಶವಾಗಿ ಮೋಕ್ಷ ಭೋಗ ಮೋಕ್ಷಗಳು ಎರಡೂ ಪ್ರಾಪ್ತಿ ಆಗ್ತದ. ಭೋಗನೂ ಆಗ್ತದ ಮತ್ತು ಮೋಕ್ಷನೂ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಇಟ್ಕೊಂಡು ಬಂದಾರ. ಅದಕ್ಕೆ ನಾವು ಭೋಗದ ಕಡೆ ಲಕ್ಷ್ಯ ಕೊಡದೆ, ಭೋಗ ಅಂದ್ರ ನಮಗ ಶಾಸ್ತ್ರ ಹೇಳುವುದರಿಂದ ನಮಗೆ ಜನ ಗೌರವ ಪ್ರೀತಿ ಕೊಡ್ತಾರ, ದುಡ್ಡ
ಮತ್ತು ಅಧಿಕಾರ ಮಾನ ಎಲ್ಲಾ ಕೊಡ್ತಾರ. ನಾವ್ ಏನು ಮಾಡ್ತೀವಿ, ಈ ದುಡ್ಡ ಭೋಗ ಮೋಕ್ ಇವು ಏನದಾವಲ್ಲ ಇವೇ ನಮಗೆ ಶ್ರೇಷ್ಠ ಅಂತೇಳಿ ಇವಕ್ಕೂ ನಾವು ಬಹಳ ಮಂದಿ ಹೊಳತ್ತೇವೆ. ಆದರೆ ಇಲ್ಲಿ ಭಗವಂತ ಯಾರು ನಂಬ್ತಾರ ಈ ಭೋಗನೂ ಕೊಡ್ತಾನ ಮತ್ತು ಮೋಕ್ಷನೂ ಕೊಡ್ತಾನ. ಆ ಮೋಕ್ಷದ ಇಚ್ಛೆ ಇಟ್ಟುಕೊಂಡೇವಂದ್ರ ಇವು ಎರಡನ್ನೂ ಕೊಡ್ತಾನ ಅನ್ನುವಂಥದ್ದನ್ನ ತಿಳ್ಸಕ ಆ ಪರಮಾತ್ಮನನ್ನ ಆಶ್ರಯ ಮಾಡ್ಕೊರಿ, ಪರಮಾತ್ಮನನ್ನೇ ನಂಬ್ರಿ ಅನ್ನುವಂಥದ್ದನ್ನ, ಪರಮಾತ್ಮನ ನಾಮವನ್ನೇ ಜಪಿಸಿರಿ ಅನ್ನುವಂತ ಉದ್ದೇಶ ಇಟ್ಕೊಂಡು ಇಲ್ಲಿ ಏನ್ ಹೇಳೋರದಾರಂದ್ರ ಇಲ್ಲಿ 108 ನಾಮಗಳನ್ನು ಒಂದೇ ನುಡಿ ಹೇಳ್ಕೊತ ಹೋಗ್ತಾರ. ಇಲ್ಲಿ ಮುಂದೆ ಏನು ಸಮಾಧಾನ ಹೇಳ್ತಾರಪ್ಪ ಅಂದ್ರೆ ಇಲ್ಲಿ ಜನ್ಮ ದುಃಖವು ನಿವೃತ್ತಿ ಆಗುತ್ತದೆ ಎಂದು ವಿವರಿಸಿ, ಹುಟ್ಟುವುದರಿಂದ ದುಃಖವಾಗಿದ್ದರೆ ಇಲ್ಲಿ ಹುಟ್ಟುವುದರಿಂದ ಎಷ್ಟು ದುಃಖ ಅದ ಅನ್ನುವಂಥದ್ದನ್ನು ಇಲ್ಲಿ ನಮಗೆ ಹೇಯ ಆಗ್ಲಿ, ಈ ಹುಟ್ಟು ಸಾವುಗಳಿಂದ ಪಾರಾಗ್ಲಿ ಅನ್ನುವಂತ ಉದ್ದೇಶಿಸಿಕೊಂಡು ನಿಜಗೊಂಡ್ರು ನಮಗೆ ಏನ್ ಹೇಳೋರದಾರಂದ್ರ, ನೋಡಪ್ಪ ನಿನಗೆ ಎಷ್ಟು ದುಃಖ ಅದ ನೋಡೋದನ್ನ ನೋಡು, ಹೊಳ್ಳರ ನೋಡು. ತಾಯಿ ಹೊಟ್ಟಿ ಒಳಗಿದ್ದಾಗ ನಿನಗೆ ಎಷ್ಟು ದುಃಖ ಅದ ಅನ್ನುವಂತ ಸ್ವಲ್ಪ ವಿಚಾರ ಮಾಡು. ನಿನಗ ಈ ನಾಚಿಕೆ ಆಗೋದಲ್ಲ, ಈ ಜನ್ಮ ನನಗ ಭೋಗದೊಳಗಿರುವಂತ ಮತ್ತು ಈ ಜನ್ಮ ಹುಟ್ಟು ಸಾವುಕ್ಕೆ ನಿನಗ ಏನೇ ಆಗೋದಲ್ಲ, ಎಷ್ಟು ಸಲ ಹುಟ್ಟಿ ಬಂದ್ರು ಕೂಡ ನಿನಗ ಏನೇ ಆಗೋದಲ್ಲ ಅನ್ನುವಂಥದ್ದನ್ನ ತಿಳ್ಸಾಕ ಇಲ್ಲಿ ಪರಮಾತ್ಮ ಎಷ್ಟು ದುಃಖದ ನೋಡು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಇಲ್ಲಿ ನಮಗ ತಾಯಿ ಹೊಟ್ಟಿ ಒಳಗಿರುವಂತ ದುಃಖ, ಅಲ್ಲಿ ಕುಕ್ಕುಟ ಆಸನ, ತಾಯಿ ತಿಂದಂತ ಹುಳಿ ಉಪಕಾರ, ನರಕ ಯಾತನೆ, ಅವು ಎಲ್ಲವನ್ನು ದುಃಖವನ್ನು ನೆನೆದಾಗ ಇನ್ನೊಮ್ಮೆ ನಾನು ಎಂದೂ ಈ ಗರ್ಭಕ್ಕೆ ಬರುದಿಲ್ಲ, ಎಂತ ದುಃಖ ಅದಂತೇಳಿ ಎಲ್ಲರೂ ಹೇಯವನ್ನ ಕಂಡವರು. ಆದರೂ ಕೂಡ ಮತ್ತ ಈ ಲೋಕಕ್ಕ ಬಂದಿಂದ ಮತ್ತದನ್ನೆಲ್ಲವನ್ನು ಮರೆತು ಇದೇ ವಿಷಯಾದಿಗಳಲ್ಲೇ ಸುಖ ಆಗ್ತದ ಅಂತ ತಿಳ್ಕೊಂಡು ಮತ್ತ ಏನ್ ಮಾಡ್ತದ, ಆಟ ಪಾಠದೊಳಗ ದುಃಖವನ್ನ ಆಟ ಪಾಠದೊಳಗ ಕಾಲ್ ಕಳೀತದ. ಯೌವನದೊಳಗೆ ಎಂತ ದುಃಖ, ವಿಷಯಾದಿಗಳನ್ನ ಭೋಗ ಮಾಡ್ಬೇಕು ಅಂತ ದುಃಖ, ಮುಪ್ಪಿನ್ಯಾಗ ಎಂತ ದುಃಖ, ಹಿಂದಾದಂತ ಸ್ಮರಣೆ ದುಃಖ, ಆ ಮುಪ್ಪಿನ ಇಂದ್ರಿಯಗಳ ಶೀತಲ ದುಃಖ, ಸಾವಿನಂತೂ ಅನೇಕ ದುಃಖ. ಒಮ್ಮೆ ಸಾವು ಬರ್ಬೇಕಾದ್ರೆ ಎಲ್ಲಾ ನರಗಳಲ್ಲಿದ್ದಂತ ಜೀವ ಹೊರಗೆ ಬರ್ಬೇಕಂದ್ರ ಒಬ್ಬಂಗ 1000 ಚೇಳು ಕಡಿದ್ರೆ ಎಷ್ಟು ದುಃಖ ಆಗ್ತದ, ಪ್ರಾಣ ಹೋಗ ಮುಂದನು ಕೂಡ ಇಷ್ಟು ದುಃಖ ಆಗ್ತದ. ಏ ಜೀವನೇ, ನಿನಗೆ ಏನೇ ಕಾಣೋದಲ್ಲ, ನೀನು ಪರಮಾತ್ಮನನ್ನ ನೆನೆಸಲಿಲ್ಲ, ಎಂತ ನೀನು ಅಜ್ಞಾನಿ ಅಲ್ಲವೇ ಜೀವನೇ ಅನ್ನುವಂಥದ್ದನ್ನು ಮುಂದೆ ಹೇಳೋರದಾರ. ಅಂತ ಜೀವನನ ಈ ಜೀವಕ್ಕೆ ಹೇಯ ಆಗಲಿ ಅಂತೇಳಿ ಪರಮಾತ್ಮ ಎಷ್ಟು ದುಃಖದ, ಈ ದುಃಖವನ್ನಿಂದ ಪಾರಾಗಬೇಕಾದ್ರ ಈ ಪರಮಾತ್ಮನ ನಾಮಸ್ಮರಣೆ ಮಾಡಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬರ್ತಾರ. ಇಲ್ಲಿ ಏನ್ ಹೇಳ್ತಾರಂದ್ರ ಮುಂದ ಮಾಯಾಪಾಶ, ಕರ್ಮಪಾಶ ಮತ್ತು ಮಲಪಾಶ ಎಂಬ 3 ಪಾಶಗಳು. ಮಾಯಾ ಅಂದ್ರೆ ಅಜ್ಞಾನ, ಮತ್ತು ಕರ್ಮ ಅಂದ್ರೆ ನಾವು ಮಾಡಿ ಬಂದಂತ ಕರ್ಮ, ಮತ್ತು ಮಲಪಾಶ ಅಂದ್ರೆ ಪಾಪ. ಈ 3 ಪಾಪಗಳಿಂದ ನಾವು ಎಷ್ಟು ಒದ್ದಾಡ್ತೇವೆ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಸ್ವಸ್ವರೂಪವನ್ನ ಆವಿರ್ಸಿದ್ದೆ ನಮಗ ಸ್ವಸ್ವರೂಪ ನಾ ಆತ್ಮನೇ ಇದ್ರೂ ಕೂಡ ನನಗೆ ತಿಳಿಲಾರಂಗ್ ಮಾಡಿದ್ದೆ ಯಾವ್ದಂದ್ರ ಮಾಯಾಪಾಶ. ಮಾಯಾ ಅಂದ್ರೆ ಅಜ್ಞಾನ. ಈ ಮಲಮೂತ್ರಮಯವಾಗಿದ್ದ ಶರೀರವೇ ಇದು ಮಲಪಾಶ, ಮತ್ತು ಪುಣ್ಯ ಪಾಪಗಳ ಅದೃಷ್ಟವೇ ಕರ್ಮಪಾಶ. ಇವು 3 ಪಾಶಗಳು ನಮಗ ಏನಾಗಿ ನನ್ನ ಸ್ವರೂಪ ತಿಳಿಕೊಳ್ಳಾರಂಗ್ ಮಾಡಿದ್ದ ಯಾವ್ದಂದ್ರ ಮಾಯಾಪಾಶ. ಮಲಪಾಶ ಮಲ ಅಂದ್ರ ಪಾಪ, ಕರ್ಮಪಾಶ. ಇವು 3 ಪಾಪಗಳನ್ನ ನಮಗೆ ಏನ್ ಮಾಡ್ಯಾವಪ್ಪ ಅಂದ್ರ ನನ್ನ ಯಥಾರ್ಥ ಸ್ವರೂಪ ಜ್ಞಾನವನ್ನು ಮಾಡಕ್ಕೆ ಇವು ಅಡ್ಡಿ ಮಾಡ್ಯಾವು ಅನ್ನುವಂಥದ್ದನ್ನ ಇಲ್ಲಿ ಹೇಳುವವರದರ. ಈ 3 ಪಾಶದಿಂದ ನೀವು ನಿವೃತ್ತಿ ಮಾಡ್ಕೋರಿ ಅನ್ನುವಂಥದ್ದನ್ನ ಹೇಳಿ, ಈಶ್ವರನು ಮಾಯಾಪಾಶವೆಂಬ ಧಾರಣೆಯನ್ನು ಹೊಡೆದು ಕರ್ಮಪಾಶವು ಕಣ್ಣಿನನ್ನು ಹಚ್ಚಿ ಮಲಪಾಶವೆಂಬ ಮೇವನ್ನೇ ಹಾಕಿ ಜೀವನೆಂಬ ಪಶುವನ್ನು ಕಟ್ಟಿದ್ದಾನೆ. ಪರಮಾತ್ಮ ಈಶ್ವರ ಏನ್ ಮಾಡ್ಯಾನ, ಮಾಯಾಪಾಶವೆಂಬ ದನಗಳಿಗೆ ನಾವು ದಾವಣಿ ಮಾಡಿರ್ತೇವೆ, ಆ ದಾವಣಿ ಒಳಗ ಅದನ್ನ ಅಲ್ಲೇ ಮೇವು ಹಾಕ್ತೇವೆ, ಅದಕ್ಕೊಂದು ಕಣ್ಣಿ ಎಂಬ ಕರ್ಮವೆಂಬ ಹಗ್ಗ ಕಟ್ಟಿರ್ತೇವೆ, ಮತ್ತು ಮಲಪಾಶವೆಂಬ ಪಾಪ ಕರ್ಮ ಏನದಲ್ಲ ಆ ಕರ್ಮ ಮೇವನ್ನ ಹಾಕ್ತೇವೆ ಆ ದನಕ. ಅದರಂತೆ ಇಲ್ಲಿ ಕೂಡ ದೃಷ್ಟಾಂತ ಮುಖಾಂತರ ಇಲ್ಲಿ ಕೂಡ ನಮಗೇನ್ ಮಾಡ್ಯಾನ ಪರಮಾತ್ಮ, ಈ ಮಾಯಾಪಾಶ ಎಂಬ
ದಾವಣಿ ಅಂದ್ರ ಕಟ್ಟಿ, ಈ ಕರ್ಮ ಎಂಬ ಅಂದ್ರ ಹಗ್ಗವನ್ನ ಕಟ್ಟಿ, ಮತ್ತು ಪಾಪ ಇಲ್ಲಿ ಜೀವನೆಂಬ ಕರ್ಮಪಾಶ ಎಂಬ ಕಣ್ಣಿಯನ್ನು ಹಚ್ಚಿ, ಮಲಪಾಶ ಎಂಬ ಮೇವನ್ನು ಹಾಕಿ, ಅಂದ್ರ ಮಲಪಾಶ ಅಂದ್ರೆ ಇಲ್ಲಿ ನಮ್ಮ ಮಾಡಿದಂತ ಪಾಪ ಪುಣ್ಯದ ಅನುಗುಣವಾಗಿ ಇಲ್ಲಿ ಭೋಗ ಮಾಡ್ತೇವೆ ನಾವು. ನಮ್ಗೆ ಪುಣ್ಯದ ಇತ್ತು ಅಂದ್ರೆ ಪುಣ್ಯ ಭೋಗ ಮಾಡ್ತೇವೆ, ಪಾಪ ಅದಕ್ಕಿತ್ತು ಅಂದ್ರೆ ಪಾಪದ ದುಃಖವನ್ನ ಈ ಶರೀರ ಅನುಭವಿಸ್ತದ. ಈ ಮೂರೂ ಪಾಶದಿಂದ ನಾವು ಕಡೆಕಾಗಬೇಕಂದ್ರ ಈ ಪರಮಾತ್ಮನನ್ನ ತಿಳಿದುಕೋ, ಪರಮಾತ್ಮನನ್ನ ಭಜಿಸು, ಶಿವನಾಮವನ್ನ ದಿನ 108 ನಾಮಗಳನ್ನ ಜಪಿಸಿದೆ ಅಂದ್ರ ಈ ಕರ್ಮಪಾಶ, ಮಲಪಾಶ, ಮಾಯಾಪಾಶದಿಂದ ನೀನು ಪಾರಾಗ್ತಿ ಅನ್ನುವಂಥದ್ದನ್ನ ತಿಳ್ಸಾಕ ಇಲ್ಲಿ ಶಿವನಾಮವನ್ನ ನುಡಿ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ಏನ್ ಹೇಳ್ತಾರಂದ್ರೆ, ಇನ್ನು ಶಿವ ಮೊದಲು ಮಾಡಿಕೊಂಡು ಕರ್ಪಾದಿ ಪರ್ಯಂತರಿರ್ತಕ್ಕ ಪರಮಾತ್ಮ ನಾಮಗಳನ್ನ ಇಲ್ಲಿ ಈ ನುಡಿಯೊಳಗೆ, ಒಂದೇ ನುಡಿಯೊಳಗೆ ಹೇಳ್ಕೋತ ಹೋಗ್ತಾರ. ಈ 108 ನಾಮಗಳನ್ನ, ಪರಮಾತ್ಮನ ನಾಮಗಳನ್ನ ಯಾರು ಬಿಟ್ಟು ಬಿಡದೆ ಜಪಿಸ್ತಾರ, ಈ ಮೂರು ಪಾಶದಿಂದ, ಮಲಪಾಶ, ಮಾಯಾಪಾಶ ಮತ್ತು ಕರ್ಮಪಾಶದಿಂದ ಪಾರಾಗ್ತಾನ ಅನ್ನುವಂಥದ್ದು ಹೇಳುವವರದರ. ಇಲ್ಲಿ 108 ನಾಮಗಳು ಯಾವಪ್ಪ ಅಂದ್ರ, ಇಲ್ಲಿ ಶಿವ, ಮಹಾದೇವ, ಶಂಕರ, ಸರ್ವ ಪಾರ್ವತಿ, ಧವ ನಂದಿವಾಹ, ದೇವಾಶಾನು ದಕ್ಷಿವ, ಸವನತ ಪಾದಾಂಬುಜ, ನಗಚಾಪ ನಿರ್ಮಲ, ನಿರಾತಂಕ ನೀಲಕಂಠ ಭುವನೇಶ, ವಿಜಯ, ವೇದಾಂಗ, ವೈಶ್ರವಣ ಸುಖ, ಪವಮಾನ ಪಂಚಮುಖ, ಪಶುಪತಿ, ಸಹಸ್ರಾಕ್ಷ, ಭವ ಭರ್ಗ ಬಸಿತಾಂಗ ಬಾಳಲೋಂಚನೆ, ಮೇರು ಕಾರ್ಮಿಕ ಕರ್ಪದಿ ಎಂದು ಅನ್ನುವಂಥದ್ದನ್ನ ಇಲ್ಲಿ ಒಂದೇ ನುಡಿ ಒಳಗೊತ್ತು ಬಂದರ. ಇಲ್ಲಿ ಶಿವ ಅಂದ್ರ ಕಲ್ಯಾಣದಾಯಕನಾದಂತ ಪರಮಾತ್ಮ ಶಿವ, ಮತ್ತು ಮಹಾದೇವ ದೊಡ್ಡ ದೇವನಾದಂತ ಶಂಕರ, ಸರ್ವರಿಗೆ ಸುಖನು ಉಂಟು ಮಾಡುವಂತ, ಸರ್ವ ಭಕ್ತರ ಪಾಪಗಳನ್ನು ನಾಶ ಮಾಡತಕ್ಕಂತ ಪಾರ್ವತಿ ಧವ ಅಂದ್ರ ಪಾರ್ವತಿಗೆ ಪತಿಯನಾದಂತ, ಧವ ಅಂದ್ರ ಪಾರ್ವತಿಗೆ ಪತಿಯನಾದಂತ ಪರಮಾತ್ಮ. ಅವ ಎಂತವ? ನಂದಿವಾಹ ಅಂದ್ರ ಋಷವನ್ನ, ಎತ್ತವನ್ನು ವಾಹನ ಮಾಡಿಕೊಂಡಂತ, ದೇವಾಶಾನು ದೇವತೆಗಳಿಗೆ ಒಡೆಯನಾದಂತ, ದಕ್ಷ ಅಲ್ಲಿ ಮಹಾದೇವ ಶಾನು ದಕ್ಷ, ದಕ್ಷ ಅಂದ್ರ ಸಮರ್ಥನಾದಂತ, ವಾಸವನತ್ತ ದೇವೇಂದ್ರನಿಂದ ನಮಸ್ಕರಿಸಲ್ಪಡುವವನೇ ಪರಮಾತ್ಮ. ಎಲ್ಲಾ ದೇವತೆಗಳಿಂದನೂ ಕೂಡ ನಮಸ್ಕಾರವುಳ್ಳಂತವನೆಂದ್ರ ವಾಸನನಥ, ವಾಸವನಥ ಅಂದ್ರೆ ದೇವೇಂದ್ರನಿಂದ ನಮಸ್ಕಾರ ಮಾಡ್ಕೊಳ್ಳವನೇ. ಪಾದಾಂಬುಜ ಪಾದ ಕಮಲಗಳುಳ್ಳಂತ, ನಗಚಾಪ ನಿರ್ಮಲ ಅಂತ ಹೇಳ್ತೇವಲ್ಲ, ನಿಗಚಾಪ ಅಂದ್ರ ಪರ್ವತವನ್ನೇ ಬಿಲ್ಲನ್ನಾಗಿ ಮಾಡಿಕೊಂಡಂತ ಪರಮಾತ್ಮನೇ ನೀನು ಎಂತವನು? ನಿರ್ಮಲ ಪವಿತ್ರನಾದಂತ, ನಿರಾತಂಕ ಅಂದ್ರೆ ಯಾವ ಪ್ರತಿಬಂಧಕೂ ಇಲ್ಲದಂತ, ನೀಲಕಂಠ ಅಂದ್ರೆ ಇಲ್ಲಿ ಪರಮಾತ್ಮಗೆ ಯಾಕೆ ನೀಲಕಂಠ ಅಂತ ಹೆಸರು ಬತ್ತು ಅನ್ನುವಂಥದ್ದನ್ನ ಇಲ್ಲೊಂದು ಕಥೆ ಹೇಳ್ತಾರ. ನೀಲಕಂಠ ಅಂದ್ರ ವಿಷವನ್ನು ಕಂಠದಲ್ಲಿ ಹಿಡಿದುಕೊಂಡವಂತವನೇ, ಅದಕ್ಕೆ ಇಲ್ಲಿ ಕಪ್ಪ ಅಂತ ಬತ್ತು ಅನ್ನುವಂಥದ್ದನ್ನ ಒಂದು ಕಥೆ ಹೇಳ್ತೇವೆ, ಮುಂದೆ ನೋಡುವುದನ್ನ. ಈ ನೀಲಕಂಠ ಜಗತ್ತಿಗೆ ಒಡೆಯನಾದಂತ, ಶೀಲನಾದಂತ ಮತ್ತು ವೇದಾಂಗ ಅಂದ್ರೆ ವೇದಗಳ ಅಂಗ ಅಂದ್ರೆ 4 ವೇದಗಳು ಯಾವಪ್ಪ ಅಂದ್ರ ಇಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ಣ ವೇದ ಉಳ್ಳವನೇ. ಮತ್ತು ಪ್ರಾಣವಾಯು ಸ್ವರೂಪನಾದ ಪಂಚಮುಖ ಅಂದ್ರ ಇಲ್ಲಿ ಪಂಚಮುಖ ಯಾರು? ಪರಮಾತ್ಮನಿಗೆ 5 ಹೆಸರು ಮತ್ತು ಬರ್ತಾವಲ್ಲಿ, ಸದೋಜಾತ, ವಾಮದೇವ, ಅಘೋರ, ಸತ್ಪುರುಷ ಮತ್ತು ಈಶಾನ್ಯ ಎಂಬ 5 ಮುಖಗಳುಳ್ಳಂತ ಪರಮಾತ್ಮನೇ. ಪಶುಪತಿ ಅಂದ್ರೆ ಎಲ್ಲಾ ಜೀವಗಳ ಪಶುಗಳಿಗೆ ಒಡೆಯನಾದಂತ ಸಹಸ್ರ ಪರಮಾತ್ಮನೇ ಶಿವನೇ. ಸಹಸ್ರಾಕ್ಷ ಅಂದ್ರ 1000 ಕಣ್ಣು ಉಳ್ಳಂತ ಮತ್ತು ಭವ ಸೃಷ್ಟಿಯನ್ನ ಮಾಡಿದಂತ, ಭರ್ಗ ಅಂದ್ರ ತೇಜೋಮೂರ್ತಿ ಆದಂತ ಪರಮಾತ್ಮನೇ. ಭಸ್ಮವನ್ನು ಧರಿಸಿ ಉಳ್ಳಂತ ಪರಮಾತ್ಮನೇ ನೀನು ಇಂಥವದಿ ಎನ್ನುವಂಥದ್ದನ್ನ ಇಲ್ಲಿ ಪರಮಾತ್ಮನನ್ನ ಕೊಂಡಾಡ್ಯಾರ. ಇಲ್ಲಿ ಮತ್ತೊಂದು ಏನ್ ಹೇಳ್ತಾರ? ಮತ್ತ ಸರ್ವ ಅಂದರೆ ತನ್ನನ್ನು ಯಾರು ನಂಬಿಕೊಂಡರ ಎಲ್ಲಾ ಭಕ್ತರ ಪಾಪಗಳನ್ನು ನಾಶ ಮಾಡುವಂತ ಪರಮಾತ್ಮನಿಗೆ ಸರ್ವೇನೆಂದು ಹೆಸರು ಪ್ರಾಪ್ತಿಯಾಗ್ಯದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದ್ವಿ. ಪರಮಾತ್ಮಗೆ ಯಾಕೆ ಸರ್ವೇ? ಇದೊಂದು 108 ನಾಮದೊಳಗೆ ಇದೊಂದು ಹೆಸರು ಪರಮಾತ್ಮನಿಗ. ಅಂದ್ರೆ ಇಲ್ಲಿ
ನಂಬಿದಂತ ಭಕ್ತರ ಹೃದಯದಲ್ಲಿರುವಂತ ಪಾಪವನ್ನ ನಾಶ ಮಾಡುವಂತವನೇ ಪರಮಾತ್ಮನೇ, ಶಿವನೇ, ಶಂಕರನೇ ಅನ್ನುವಂಥದ್ದನ್ನ ಇಲ್ಲಿ ತಿಳ್ಕೊತ ಬಂದರ. ಅಂದ್ರೆ ನೀಲಕಂಠ ಅಂತ ಇಲ್ಲಿ ಒಂದು ನಮಗ್ ಬತ್ತು. ನೀಲಕಂಠ ಅನ್ನುವಂಥದ್ದು ಯಾಕೆ ಬತ್ತು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬರ್ತಾರ. ಪರಮಾತ್ಮನು ಮತ್ತ ಅವನ್ ಕೊರಳು ಯಾಕೆ ಕಪ್ಪಾಗ್ಯದ ಅಂತ ಇಲ್ಲಿ ಪ್ರಶ್ನೆ ಮಾಡಿದಾಗ ಇಲ್ಲಿ ಒಂದು ಏನಾಯ್ತು ಅಂದ್ರ, ಪರಮಾತ್ಮ ಹಾಲಾಹಲವೆಂಬ ಒಂದು ಸಮುದ್ರ ಒಳಗ ಮಂಥನ ಮಾಡುವಾಗ ಅಲ್ಲಿ ಏನಾಯ್ತು ಅಂದ್ರ ಅಸುರರು ಮತ್ತು ರಾಕ್ಷಸರು ಅನ್ನುವಂಥದ್ದು, ಅಂದ್ರ ದೇವತೆಗಳು ಮತ್ತು ರಾಕ್ಷಸರೊಳಗ ಒಂದು ಅಮೃತಕ್ಕಾಗಿ ಒಂದು ಸಮುದ್ರವನ್ನೇ ಕಟಿತಾರ ಅನ್ನುವಂಥದ್ದನ್ನ ಕಥೆಯಲ್ಲಿ ನಾವು ಕೇಳ್ಕೊತ ಬಂದೇವೆ. ಅದನ್ನ ಆ ಹಾಲಾಹಲ ಅಂದ್ರೆ ವಿಷವನ್ನ ಬಂದದ್ದು ಕಂಠದೊಳಗೆ ಇಟ್ಟುಕೊಂಡದ್ರಿಂದ ಅವಾಗ ವಿಷಕಂಠ ಅಂತೇಳಿ ಪರಮಾತ್ಮ ಹೆಸರು ಬತ್ತು ಅನ್ನುವಂಥದ್ದನ್ನ ಕೇಳ್ಕೊತ ಬಂದೇವಿ. ಇಲ್ಲಿ ಏನಾಯ್ತು ಅಂದ್ರ ಒಂದಾನೊಂದು ಕಾಲದೊಳಗ ದೇವತೆಗಳಿಗೂ ಮತ್ತು ದೈತ್ಯರಿಗೂ ಕೂಡ ಅಮೃತ ಪ್ರಾಪ್ತಿಗೋಸ್ಕರವಾಗಿ ಆ ಪರಮಾತ್ಮನನ್ನ ಭಜಿಸ್ತಾರ. ಅವಾಗ ಆ ಕ್ಷೀರ ಸಮುದ್ರವೆಂಬ ಮಂಥನ ಮಾಡ್ತಾರ. ಆ ಮಂಥನ ಮಾಡುವ ಸಮಯದಲ್ಲಿ ಅಲ್ಲಿ ಏನೇನಪ್ಪ ಅಂದ್ರ ಆ ಪರ್ವತವನ್ನೇ ಕಡಗೋಲನಾಗಿ ಮಾಡ್ಕೋತಾರ. ಆದಿಶೇಷನನ್ನ ಹಗ್ಗನಾಗಿ ಮಾಡ್ಕೋತಾರ. ಆದಿಶೇಷ ಅಂದ್ರ ಹಾವ, ಅದನ್ನ ಹಗ್ಗವನ್ನು ಮಾಡಿ ಕಡಿಯಲಿಕ್ಕೆ ಇಬ್ರು ಕೂಡ ಪ್ರಾರಂಭ ಮಾಡ್ತಾರ. ಯಾರ್ಯಾರು? ದೈತರು ಮತ್ತು ದೇವತೆಗಳು. ಅವಾಗ ಮುಖದ ಕಡೆ ಆದಿಶೇಷನ ಮುಖದ ಕಡೆ ದೇವತೆಗಳೇ ಆಗ್ತಾರ, ಬಾಲದ ಕಡೆ ಯಾರಾಗ್ತಾರ? ದೈತ್ಯರಾಗ್ತಾರ, ಅಂದ್ರೆ ರಾಕ್ಷಸರು ಆಗ್ತಾರ. ಆಗ ಆದಿಶೇಷನ ತಾಪವನ್ನು ತಾಳಲಾರದೆ ಆದಿಶೇಷ ಅಂದ್ರ ಆ ಜಗ್ಗು ಹೊತ್ನ್ಯಾಗ ಆ ಪರ್ವತವನ್ನ ಇಲ್ಲಿ ಏನ್ ಮಾಡ್ಕೊಂಡ್ರ ಕಡಗೋಲನ್ನ ಮಾಡಿ ಈ ಕಡೆ ದೈತರು ಮತ್ತು ದೇವತೆಗಳನ್ನ ಹಿಂಗ್ ಜಗ್ಗ ಇದು ಈ ಕಡೆ ಜಗ್ಗ ಮುಂದ ಅವಾಗ ಏನಾಗ್ತದಂದ್ರ ಆ ವಿಷವನ್ನ ಪಾಶ ಮಾಡ್ತದ. ಯಾವುದು? ಆದಿಶೇಷ. ಅಲ್ಲಿ ವಿಷವನ್ನ ಪಾಶ ಮಾಡಿದಾಗ ಅದು ಹಲಾಲವನ್ನ ವಿಷವನ್ನ ಕಾರದಾಗ ಆ ವಿಷವನ್ನ ಯಾರು ಅಂದ್ರ ಆ ಪರಮಾತ್ಮವನ್ನ ಕುಡಿದಾಗ ಇವತ್ತ ಕುಡಿದ ಕಂಠದಲ್ಲೇ ಇಟ್ಕೋತಾನ. ಒಂದೇಳೆ ಒಳಗ್ ಬಿಟ್ಟಿದ್ನಂದ್ರ ಎಲ್ಲಾ ಜೀವರಾಶಿಗಳು ನಾಶ ಆಗ್ತಿರ್ತಾವ, ಮತ್ತು ಹೊರಗೆ ಬಿಟ್ರ ಇವು ಜಗತ್ತೇ ನಾಶ ಆಗ್ತಿರ್ತಾವ. ಅದಕ್ಕ ಆ ಪರಮಾತ್ಮ ಶಿವ ಏನ್ ಮಾಡ್ದ? ತಾನು ಕಂಠದಲ್ಲಿ ಇಟ್ಟುಕೊಳ್ಳೋದ್ರಿಂದ ಅವಾಗ ನೀಲಕಂಠ ವಿಷಕಂಠ ಅಂತ ನಾಮ ಬತ್ತು ಅನ್ನುವಂಥದ್ದು ಇಂಥ ಕಥೆ. ಇಂಥ ಅನೇಕ ಕಥೆಗಳನ್ನು ಉಳ್ಳಂತ ಪರಮಾತ್ಮನಿಗೆ ಏನಂತಾರೆ ಇಲ್ಲಿ? ವಿಷವನ್ನು ಪ್ರಾಶನ ಮಾಡಿದ್ರಿಂದ ನೀಲಕಂಠ ಧಾರಣೆ ಮಾಡೋದ್ರಿಂದ ಅವಾಗ ಏನು ಬತ್ತು? ಕದಕ್ಕೆ ಕಪ್ಪಾಯ್ತು, ಅವಾಗ ನೀಲಕಂಠ ವಿಷಕಂಠ ಅಂತೇಳಿ ಇಲ್ಲಿ ನಾಮ ಬತ್ತು ಅನ್ನುವಂತ ಹೇಳ್ಕೊತ ಬಂದಾರ. ಅದರಂತೆ ಪಂಚಮುಖ ಅಂದರೆ 5 ಮುಖ ಉಳ್ಳಂತ ಪರಮಾತ್ಮಗೆ ಓ ಎನ್ನುವಂತ ಒಂದು ಮುಖ ಉಂಟು. ಆ ಮುಖದಿಂದಲೇ ಓಂಕಾರದಿಂದ ಓಮದಿಂದ ಇಲ್ಲಿ 5 ಮಂದಿ ಹುಟ್ಟತಾರ ಅನ್ನುವಂಥದನ್ನ ಇಲ್ಲಿ ಓಂಕಾರದೊಳಗೆ ಅಕಾರ ಉಕಾರ ಮಕಾರ ಹುಟ್ಟುತ್ತಾವು. ಆ ಓಂಕಾರದಿಂದ 5 ಮಂದಿ ಅಂದ್ರೆ 5 ಮುಖ ಉಳ್ಳಂತವ್ರು ಅಲ್ಲಿ ಯಾರು ಹುಡ್ತಾರ ಅಂದ್ರ ಸದೋಜಾತ, ವಾಮದೇವ, ಅಘೋರ, ಸತ್ಪುರುಷ, ಈಶಾನ್ಯ ಎಂಬ 5 ಮುಖಗಳ ಉತ್ಪತ್ತಿ ಆದವು. ಈ ಪ್ರಕಾರ ಪರಮಾತ್ಮನಿಗೆ ಪಂಚಮುಖಗಳಿರೋದ್ರಿಂದ ಪಂಚಮುಖವೆಂದು ಇಲ್ಲಿ ಹೆಸರು ಪ್ರಾಪ್ತಿಯಾಗ್ಯದ ಅನ್ನುವಂಥದ್ದನ್ನ ಕೇಳ್ಕೊತ ಬಂದೇವೆ. ಹಿಂಗ ಪರಮಾತ್ಮನ 108 ನಾಮಗಳಿಗೂ ಕೂಡ ಒಂದೊಂದು ಕಥೆ ಒಂದೊಂದು ಅರ್ಥವನ್ನು ಐತಿ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋಣ. ಸಮಯ ಇರುದಿಲ್ಲ. ಒಂದೊಂದೇ ನುಡಿಯನ್ನ ಒಂದೊಂದು ವಿಷಯ ಹೇಳಿದ್ರೆ ಕಥೆ ಎಲ್ಲರಿಗೂ ಅರ್ಥ ಆಗ್ತದ. ಆದ್ರ ಇದು ಬಹಳ ದಿವಸ ಹೋಗೋದ್ರಲಿಂದ ನಾವು ಒಂದ್ ಸ್ವಲ್ಪ ಬಿಟ್ಟು ಮುಂದಕ್ಕೆ ಹೋಗ್ಬೇಕಾಗ್ತದ ಅನ್ನುವಂಥದ್ದನ್ನ ತಮ್ಮಲ್ಲಿ ತಿಳಿಸಿ 2ನೇ ನುಡಿ ಒಳಗೆ ಏನ್ ಹೇಳ್ತಾರಂದ್ರ ಸೋಮ ಶಾಂತ ಭಯ ವಿರೂಪಾಕ್ಷ ವಿಶೋಭ ರಾಮ ಗಂಭೀರ ಕಲಾರಿ ಕೂಟಸ್ಥ ವಿಭು ವಾಮದೇವ ಪಂಚಾಕ್ಷರಿ ಓಂಕಾರ ಸತ್ಪುರುಷ ರುದ್ರ ಭದ್ರ ಭೀಮ ಸದೋಜಾತ ಮೃಡ ಮಹಾಕಾಲಜಿತ ಕಾಮ ಮೃತ್ಯುಂಜಯ ಪುರಾತನ ಪರಾತ್ಪರ ನೀ ರಾಮಾಯಣಂತ ತೇಜೋರಾಶ ಸರ್ವಜ್ಞ ಶಾಶ್ವತ ಕಪಾಲಿ ಎಂದು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ಆ ಸೋಮ ಅಂದ್ರ ಉಮಾ ಸಹಿತನಾದಂತ ಪರಮಾತ್ಮ ಹೆಂಗದನ ಪಾರ್ವತಿಯನ್ನ ಕೂಡಿದಂತ ಅನ್ನೋದ್ರಿಂದ ಸೋಮ. ಮತ್ತ ಅವ ಹೆಂಗದ ಪರಮಾತ್ಮ ಶಾಂತಲಿಂದ ಸಮಾಧಾನ ಉಳ್ಳಂತ ಮತ್ತು ಅಭಯ, ಯಾರು ಏನು ಬಿಡ್ತಾರ ಅಭಯ ಹಸ್ತವನ್ನು ನೀಡುವಂತವನೇ. ವಿರೂಪಾಕ್ಷ ಅಂದ್ರ ವಿರೂಪಾಕ್ಷ ಅಂದ್ರೆ ಕಣ್ಣ 3 ನೇತ್ರವುಳ್ಳಂತ ಪರಮಾತ್ಮನೇ. ವಿಶುಭ ರಾಮ, ಗಂಭೀರ ಕಲಾರಿ ಕೂಟಸ್ಥ
ಇಲ್ಲಿ ಇಂತ ಅನೇಕ ನಾಮಗಳನ್ನ ಬಂದವು. ಇಲ್ಲಿ ಇಲ್ಲಿ ಏನ್ ಹೇಳ್ಕೊತಾರಂದ್ರ ಕಾಲಾರಿ ಅಂದ್ರೆ ಯಮನಿಗೆ ವೈರಿ ಆದಂತ, ಇಲ್ಲಿ ಕೂಟಸ್ಥ ಅಂದ್ರ ನಿರ್ವಿಕಾರಿ ಆದಂತ ಪರಮಾತ್ಮ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದೇವಿ. ಮತ್ತ ಕೂಟಸ್ಥ ಅನ್ನೋ ಒಂದು ಕಥೆನ ಹೇಳವೆ. ಕೂಟಸ್ಥ ಅಂದ್ರೇನು, ನಮ್ಮ ಶಾಸ್ತ್ರದೊಳಗೆ ಏನು ಬರ್ತದ, ಕೂಟಸ್ಥ ಅಂದ್ರ ಅಡಿಗಲ್ಲು. ಆ ಅಡಿಗಲ್ಲಿನ ಮ್ಯಾಗ ಏನೇ ಸಾಮಾನುಗಳನ್ನ, ಕೆಬ್ಬಣ ಸಾಮಾನು ಆಗ್ಲಿ, ಅಡಿಗಲ್ಲ ಮ್ಯಾಗ ಬಂಗಾರ ಸಾಮಾನುಗಳನ್ನು ಕೂಡ ಏನೇನ ಮಾಡಿದ್ರು ಕೂಡ ಅಲ್ಲಿ ನಾಮರೂಪಗಳನ್ನೇ ಮಾತ್ರ ಚೇಂಜ್ ಆಗ್ಯಾವು. ಆದ್ರ ಅಡಿಗಲ್ಲ ಪರಮಾತ್ಮ ಅಡಿಗಲ್ ಏನೈತಲ್ಲ, ಆ ಅಡಿಗಲ್ಲಿಗೆ ಮಾತ್ರ ಏನೂ ಆಗಿಲ್ಲ. ಅದರಂತೆ ಇಲ್ಲಿ ಪರಮಾತ್ಮನ ಅಡಿಗಲ್ಲವ ಕೂಟಸ್ಥ. ಆ ಕೂಟಸ್ಥ ಅಡಿಗಲ್ಲ ಮ್ಯಾಗ ಈ ಜೀವ, ಈ ಮನುಷ್ಯ ಯಾವ್ಯಾವ ಕಾರ್ಯಗಳನ್ನ ಮಾಡಿದ್ರು ಕೂಡ ಆ ಅಡಿಗಲ್ಲ ಕೂಟಸ್ಥ ಪರಮಾತ್ಮನಿಗೆ ಹೆಂಗ ಏನೂ ಆಗಿಲ್ಲ. ನೀನು ಅಂದ್ರೆ ಇಲ್ಲಿ ಮ್ಯಾಗ ನೀ ಸಂಸಾರ ನಾಮಸ್ಮರಣೆಯರು ಮಾಡು, ಸಂಸಾರ ಏನೇ ಕೆಟ್ಟದ್ದನ್ನು ಮಾಡು, ಚಲೋದು ಮಾಡು, ಏನೇ ಮಾಡಿದ್ರು ಕೂಡ ಆ ಅಡಿಗಲ್ಲ ಮಾತ್ರ ಹಂಗೆ ಅದ. ನೀ ಅಡಿಗಲ್ಲ ಮ್ಯಾಗ ಮಾಡಿದಂತ ಸಾಮಾನುಗಳು ಕೂಡ ಬ್ಯಾರೆ ಬೇರೆ ಆಗ್ತಾವು. ಬ್ಯಾರೆ ಆದ್ರೂ ಕೂಡ ಪಾಪವನ್ನ ಮಾಡೋದ್ರಿಂದ ಹಾಪಿ ಆಗ್ತಿ, ಒಳ್ಳೆ ಸಾಮಾನುಗಳನ್ನು ಒಳ್ಳೇದು ಮಾಡೋದ್ರಿಂದ ಅದು ಉಪಯೋಗ ಆಗ್ತದೆ. ಒಂದು ಕತ್ತಿ, ಒಂದು ಕಣಿ, ಒಂದು ಏನೋ ಖಡ್ಗ ಮಾಡೋದ್ರಿಂದ ಕತ್ತರಿಸ್ತದ. ಅದು ಒಂದು ಒಳ್ಳೇದನ್ನ ಮಾಡುವುದರಿಂದನೂ ಕೂಡ ಆ ಉಪಯೋಗ ಆಗ್ತದ. ಅದಕ್ಕ ಆ ಕೂಟಸ್ಥನ ಪರಮಾತ್ಮ ಏನೂ ಆಗುದಿಲ್ಲ. ಈ ಜೀವರಾಶಿಗಳಿಗೆ ಕೂಡ ಬೇರೆ ಬೇರೆ ಬದಲಾವಣೆ ಆಗ್ತಾವ ಅನ್ನುವಂಥದ್ದನ್ನ ಅವ್ನ ಪರಮಾತ್ಮಗೆ ಇಲ್ಲಿ ಏನ್ ಹೇಳ್ಕೊತ ಬಂದ್ರು, ಕೂಟಸ್ಥ ಅಂತ ಹೇಳ್ಕೊತ ಬಂದ್ರು. ಮತ್ತ ಇನ್ನೊಂದು ಪಂಚಾಕ್ಷರ ಅಂದ್ರ 5 ಅಕ್ಷರ ರೂಪನಾದಂತ, 5 ಅಕ್ಷರ ರೂಪನಾದಂತ ಓಂಕಾರ, ಓಂಕಾರವೆಂಬ ಏಕಾಕ್ಷರ ರೂಪನಾದಂತ ಯಾರು ಸತ್ಪುರುಷ, ಸತ್ಪುರುಷವೆಂಬ ಮುಖವುಳ್ಳಂತ ರುದ್ರ, ಭಯಂಕರನಾದಂತ ಭದ್ರ, ಶ್ರೇಷ್ಠನಾದಂತ ಭೀಮ, ಮಹಾಬಲಶಾಲಿ ಆದಂತ ಸದೋಜಾತ ಅಂದ್ರ ಸದೋಜಾತ ಮುಖವುಳ್ಳಂತ ಮೃಡ, ಜಗತ್ತನ್ನು ರಕ್ಷಣೆ ಮಾಡುವಂತ ಪರಮಾತ್ಮನೇ ಮಹಾಕಾಲ. ಕಾಲನಿಗೂ ಕಾಲನಿಗೂ ಅಂದ್ರ ಈ ಕಾಲ ಏನದಲ್ಲ, ಈ ಕಾಲಿಗೂ ಕೂಡ ನೀನು ಕಾಲನಿಗೂ ಕೂಡ ಕಾಲನಾದಂತಹ ಜಿತಕಾಮ ಅಂದ್ರ ಮನ್ಮಥನನ್ನು ಗೆದ್ದಂತ ಮೃತ್ಯುಂಜಯ, ಮರಣವನ್ನು ಗೆದ್ದಂತ ಪರಮಾತ್ಮನೇ ಈ ಪರಾತ್ಪರ ಶ್ರೇಷ್ಠತೆ ಶ್ರೇಷ್ಠನಾದಂತ ಪರಮಾತ್ಮ ಹೆಂಗದಾನೆ ನಿರಾಮಯ ಅಂದ್ರ ಆರೋಗ್ಯವುಳ್ಳ. ಅವಾಗ ಶರೀರ ಇತ್ತಂದ್ರ ರೋಗ ರುಜಿನ ಹಾಕವ್. ಅವ ಎಂತವ, ಶರೀರ ಇಲ್ಲಂದ್ರೆ ನಿರಾಮಯ ಆರೋಗ್ಯನಾದಂತ, ಯಾವಾಗಲೂ ಆರೋಗ್ಯನಾಗಿರ್ತಾನ. ನಾವು ಶರೀರ ನಾನಂದರು ಇದು ಒಮ್ಮೊಮ್ಮೆ ರೋಗ ರುಜಿನ ವಿಕಾರ ಎಲ್ಲವೂ ಆಗ್ತದ. ಆದ್ರ ಪರಮಾತ್ಮ ನಿರಾಮಯ ಅನಂತ ತೇಜೋರಾಶ ಪ್ರಕಾಶ ರಾಶಿಯಾದಂತ ಅವ ಹೆಂಗದನ ಪರಮಾತ್ಮ. ಆತ್ಮ ಹೆಂಗದನ ಪ್ರಕಾಶ, ಸ್ವಪ್ರಕಾಶ ಉಳ್ಳವನು. ನಾವು ಹೆಂಗದೇವಿ ಇಂದ್ರಿಯಗಳು ಪರಪ್ರಕಾಶದಿಂದ ನಾವು ವ್ಯವಹಾರ ಮಾಡೋರು. ಪರಮಾತ್ಮ ಆತ್ಮ ಸ್ವಯಂ ಪ್ರಕಾಶ ಅದನ, ಮತ್ತವ ಸರ್ವಜ್ಞ ಅದನ, ಎಲ್ಲವನ್ನೂ ಬಲ್ಲವನದಾನ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೋತ ಬಂದರ. ಇಲ್ಲಿ ಒಟ್ಟಾರೆ ಪರಮಾತ್ಮನನ್ನ ಯಾರು, ಇಂಥ ಎಲ್ಲಾ ಶಕ್ತಿ ಉಳ್ಳಂತ ಪರಮಾತ್ಮನನ್ನ ಯಾರು ಭಜಿಸ್ತಾರ ಅವ್ರು ಮಾತ್ರ ಈ ಭವ ಮಾಯಾ ಮತ್ತು ಕರ್ಮದಿಂದ ಪಾರಾಗಿ ಮೋಕ್ಷವನ್ನು ಹೊಂದುತ್ತಾರ ಅನ್ನುವಂಥದ್ದನ್ನು ಹೇಳುವುದೇ ಇದರ ಪದ್ಯದ ತಾತ್ಪರ್ಯದ. ಅದಕ್ಕೆ ನಾವು ಎಲ್ಲರೂ ಕೂಡ ಹರನಾಮವನ್ನು ಬಿಡದೆ ಜಪಿಸಬಲ್ಲವರ ಬಹುಮರಣ ಮಾಯಾ ಕರ್ಮ ಮಲಪಾಶ ಬಂದ ದುರಿತ ಸಂಸಾರ ಸಂತಾಪ ಅಳಿದು ವರ ಭೋಗ ಮೋಕ್ಷ ದ್ವರಿತದ, ಮೋಕ್ಷ ಆಗ್ತದ ಅನ್ನುವಂಥದ್ದನ್ನಲ್ಲಿ ಹೇಳುವಂತ ಉದ್ದೇಶದ. ಅದಕ್ಕ ಇಲ್ಲಿ ಏನ್ ಹೇಳ್ಬೇಕಂದ್ರೆ ನಾವು ಒಟ್ಟಾರೆ ಆ ಕೂಟಸ್ಥ, ವಿರೂಪಾಕ್ಷ, ಕಾಲಾರಿ ಇವೆಲ್ಲ ನಾಮಸ್ಮರಣೆಗಳನ್ನ ಮಾಡುವುದರಿಂದ ನಾವು ಕೂಡ ಮುಕ್ತರ ಆಗ್ತೇವೆ, ಎಲ್ಲರ ಯಾವ ಸಂಶಯವೂ ಇಲ್ಲ ಅನ್ನುವಂಥದ್ದು ಹೇಳ್ಕೊತ ಬಂದಾರ. ಓಂಕಾರ ಮೂಲ, ಓಂಕಾರದಲ್ಲಿ ಅಕಾರ ಉಕಾರ ಮಕಾರ ಅರ್ಧ ಮಾತ್ರೆ ಎಂಬ 4 ಮಾತ್ರೆಗಳನ್ನು ಉತ್ಪನ್ನ ಆದವು. ಆ ಬ್ರಹ್ಮದಲ್ಲಿ ತೋರಿದ ವಿರಾಟ, ಹಿರಣ್ಯ ಗರ್ಭ ಮತ್ತು ಈಶ್ವರ ಇವು 3 ಕೂಡ ಪರಮಾತ್ಮ. ಇಲ್ಲಿ ಕೂಟಸ್ಥ ಪರಮಾತ್ಮ ಈ ವಿಶ್ವಜೀವ, ತೇಜಜೀವ, ಪ್ರಾಜ್ಞ ಜೀವ, ಜೀವನಿಗೆ ಇವು ಏನಾಗ್ಯಾವಪ್ಪ ಅಂದ್ರ ಹಿಂದ ರಕ್ಷಣೆ ಆಗ್ಯಾವು. ಅವ್ರು ಸತ್ತತ್ವ ನೀವು ಕಾರ್ಯ ಮಾಡ್ತಾವ ಅನ್ನುವಂಥದ್ದನ್ನ ಇಲ್ಲಿ ತಿಳ್ಕೊಬೇಕಾಗ್ಯದ. ಇಲ್ಲಿ ವಿರಾಟ, ಹಿರಣ್ಯ ಗರ್ಭ, ಈಶ್ವರ. ಮತ್ತ ಈಶ್ವರ ಏನದಾನ ಇಲ್ಲಿ ಎಲ್ಲದಕ್ಕೂ ಸಾಕ್ಷಿ ಅದಾನ. ಇವು ಯಾವಪ್ಪ ಅಂದ್ರ ಅಕಾರ ಉಕಾರ ಮಕಾರ ಅರ್ಧ ಮಾತ್ರೆಗಳು ಸ್ವರೂಪವಾಗಿರುತ್ತವೆ. ಆತ್ಮನಲ್ಲಿ ತೋರಿದ, ಈ ನನ್ನಲ್ಲಿ ತೋರಿದ ಆತ್ಮನಲ್ಲಿ ವಿಶ್ವಜೀವ,
ತೇಜಸ್ವಿ ಜೀವ, ಪ್ರಾಜ್ಞ ಜೀವ. ಮತ್ತು ಈ ಜೀವಿಗೆ ಏನಾಗ್ಯಾನ, ಇವ ಸಾಕ್ಷಿ ಆಗ್ಯಾನ. ಇವನ ಸತ್ತ ತಗೊಂಡು ಅವ ಪರಮಾತ್ಮ ಹೆಂಗದನಲ್ಲಿ ವಿರಾಟ್ ಅದನ, ಹಿರಣ್ಯ ಗರ್ಭ, ಈಶ್ವರ ಸಾಕ್ಷಿ ಇವುಗಳು ಕೂಡ ನಮಗೇನಾಗ್ಯಾವು, ಇವು ಸತ್ತ ತಗೊಂಡು ಇವು ಕಾರ್ಯ ಮಾಡ್ತಾವ ಅನ್ನುವಂಥದ್ದು ಗುರ್ತಾಗ್ತದ. ಮತ್ತು ಪರಮಾತ್ಮ ಅಕಾರ, ಉಕಾರ, ಮಕಾರ ಮತ್ತು ಅರ್ಧ ಮಾತ್ರೆ ಈ ಮೂಲ ಓಂಕಾರ ರೂಪವಾಗಿರ್ತಾನ. ಈ ಕಾರಣದಿಂದ ಓಂಕಾರವು ಪರಮಾತ್ಮನ ಸ್ವರೂಪ ಆಗ್ಯದ ಅನ್ನುವಂಥದ್ದು ನಮ್ಗೆ ಗುರ್ತಾಗಬೇಕಾಗ್ಯದ. ಆದ್ದರಿಂದ ಪರಮಾತ್ಮನಿಗೆ ಓಂಕಾರ ಎಂದು ಹೆಸರು ಪ್ರಾಪ್ತಿ ಆಗ್ಯದ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೋತ ಬಂದಾರ. ಹಿಂಗ ಅನೇಕ ಇಲ್ಲಿ ಕಥೆಗಳು ಬರ್ತಾವ. ಶೂಲ ಸುಜಿನೈಕ್ಯ ಬಾಂಧವ, ಸದಾಶಿವ, ಚಂದ್ರ, ಮೌಳಿ, ಮೈ ಮೋಗ್ರ, ಚರಮಾಂಬರ, ಸುರಶಿರೋ, ಮಾಲಿ, ಮಂದಾಕ ನಿಂದಿರ, ಮಹೇಶ್ವರ, ಮೇಘವಾನ, ಮಂದಿರ ನಿವಾಸ, ನೀಲಲೋಹಿತ, ಪಾರಿಜಾತ, ಪಾವನ ಲೋಕ, ಪಾಲ ಕೈಲಾಸ ಮಂದಿರ, ಮಂತ್ರ ಮಯ ಭಕ್ತಿ ಲೋಲ, ಪರಮ ಪಂಚ ಪರಮಾನಂದ ಬಿಂದು ಕಳೆ, ಪರಮಾತ್ಮ ಪುರವೈರಿ ಎಂದು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇಲ್ಲಿ ಏನು ನಮಗ ಇದರಿಂದ ಏನಪ್ಪಾ ಅಂದ್ರ ಪರಮಾತ್ಮ ಹಿಂಗದಾನ ಅನ್ನುವಂಥದ್ದನ್ನ ಹೇಳ್ಕೋತ ಹೊಂಟಾರ. ಇಲ್ಲಿ ಸುಜನೈಕ್ಯ ಬಾಂಧವ, ಸಜ್ಜನರಿಗೆ ಪರಮಾತ್ಮನೊಬ್ಬನೇ ಅಪದ್ ಬಾಂಧವ. ಯಾರು ಸುಜನ ಅಂದ್ರೆ ಒಳ್ಳೆ ಜನಕ್ಕ. ಇವ್ ಕೆಟ್ಟ ಜನಕ್ಕೆ ಏನಂದ್ರ ನಮ್ಗ ರೊಕ್ಕ, ಅವ್ರು ಆಸರ, ರಾಜಕೀಯವ್ರದಾರ, ಇವ್ರದಾರ ಅಂತಾರ. ಆದ್ರ ಅವ್ರು ಯಾರು ನಮ್ಮವ್ರಲ್ಲ. ಆದ್ರ ಪರಮಾತ್ಮನನ್ನ ಯಾರು ನಂಬ್ಯಾರ, ಯಾರು ಆಶ್ರಯ ಮಾಡ್ಕೊಂಡಾರ, ಅವ ಮಾತ್ರ ಅವ್ರನ್ನ ಎಲ್ಲಾ ಕಾಲದಲ್ಲಿ ಭಗವಂತ ರಕ್ಷಣೆ ಮಾಡ್ತಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ನಾನು ಒಮ್ಮೆ ಒಬ್ರಿಗೆ ಹೇಳಿದೆ, ದೃಷ್ಟಾಂತ ಕೊಟ್ಟಿದ್ದೆ, ತಿಳಿಸಿ ಹೇಳಿದ್ರೆ ಏನ್ ಹೇಳಿದ್ರು, ನಿಮ್ಗ ಎಲ್ಲಾ ರೊಕ್ಕ, ಹೆಂಡ್ರು, ಮಕ್ಳು ಅದಾರಪ್ಪ, ನಿಮ್ ರಕ್ಷಣೆ ಮಾಡ್ತಾರ. ನಮ್ಮನ್ನ ಯಾರು ನಾವು ಮುಪ್ಪನಾದಾಗ, ರೋಗ ಆಗಿ ಬಿದ್ದಾಗ ನಮ್ಮನ್ನ ಯಾರು ರಕ್ಷಣೆ ಮಾಡ್ತಾರ? ಅದಕ್ಕೆ ನನಗ ಏನಾದ್ರೂ ಮಾಡಿ ಒಂದಿಷ್ಟು ಹೊಲ ಮಾಡು, ಮನಿ ಮಾಡು, ಹಂಗ ಹಿಂಗ ಅಂತೇಳಿ ನಮ್ಮ ಅಣ್ಣ ತಮ್ರು ಒಮ್ಮೆ ನನ್ ಕದ್ದಿ ಕಳೆದ್ರು. ಅವಾಗ ತಿಳಿಸಿ ಹೇಳಿದೆ, ಯಾರು ನಿನ್ನವರಲ್ಲವ, ಪರಮಾತ್ಮನನ್ನ ನಂಬು, ಅವನ ಭಜಿಸು. ಅವ ಏನು ಮಾಡ್ತಾನ, ಅವನಲ್ಲಿ ಎಂತ ಪರಮಾತ್ಮನಲ್ಲಿ ಶಕ್ತಿ ಅದಂದ್ರ ನಿನಗೆ ಯಾವ ರೋಗನೂ ಬರುದಿಲ್ಲ, ನೀನು ಮಕ್ಕೊಳಂಗಿಲ್ಲ, ನೀ ಆರಾಮವಾಗಿ ಏನಾಗ್ತಿ, ನೀನು ಯಾರಿಗೆ ಗುರ್ತಿಲ್ಲಾರಂಗ್ ನಿನ್ನ ಪ್ರಾಣ ಹೋಗ್ತದ ಅಂತ ಹೇಳ್ದೆ. ಅವಾಗ ಅದೇ ಹಂಗ ಇದೆ ಹಂಗ ಅಂದ್ಲು. ಆದ್ರಕಿ ನಂಬಿ ನಾಮಸ್ಮರಣೆ ಮಾಡ್ಕೋತ ಹೋದ್ರೆ ಇವ್ರು ಪ್ರತ್ಯಕ್ಷ ನಮ್ಮ ಸಣ್ಣೋದೇರು ಇಬ್ರು ಕಾಕನ ಮನೆಯ ನಮ್ ಕಾಕಾದೇರು, ಕಾಕನ ಹೆಂಡ್ರು ಅವದೇವ್ರಿಗೆ ನಾನು ಎಷ್ಟೇ ಹೇಳಿದ್ರು ಕೂಡ, ಇನ್ನೊಬ್ಬಕಿಗೂ ಹೇಳ್ದೆ, ಇದೇ ಮಾತನ್ನ ಹೇಳ್ದೆ, ನನಗ ನಾಮಸ್ಮರಣೆ ನುಡಿಯಾಕಿ ಬರಂಗಿಲ್ಲ, ನನ್ನ ಮಗ ಇಟ್ಟು ದುಡ್ದಿಟ್ಟಾನ, ನನ್ ಸ್ವಸ್ಥಿರದಾರ, ಮತ್ತ ಅವ್ರು ಯಾಕೆ ನೋಡುದಿಲ್ಲ, ಅವ್ರದೇನ್ ನೂಸ್ತದ, ನಾ ಇಷ್ಟೆಲ್ಲ ಅವ್ರನ್ನ ಬಿಟ್ಟು ಹೊಕ್ಕಿನಿ, ಅವ್ರೇ ತಿತ್ತಾರ, ಹಿಂಗ ಏನೇನು ಬೇಯ್ತಿದ್ಲು. ಯಾಕ ಆಕಿಂದು ಆ ಆಸ್ತಿ ಸಂಪತ್ತು ಏನೇನು ಇತ್ತಲ್ಲ, ಅದಕ್ಕಾಗಿ ನನ್ ಯಾಕೆ ನೋಡಂಗಿಲ್ಲ, ಸೊಸಿ ನೋಡಂಗಿಲ್ಲ, ಯಾಕೆ ಮೊಮ್ಮಕ್ಳು ನೋಡಂಗಿಲ್ಲ, ನಾನು ಇಷ್ಟ ಗಳಿಸಿನಿ ಹಂಗ ಹಿಂಗ ತಿಳಕಿ ಒಂದು ದಿವ್ಸ ನಾಮಸ್ಮರಣೆ ಮಾಡ್ಲಿಲ್ಲ. ಇವ್ ಪ್ರತ್ಯಕ್ಷ ನಮ್ಮೂರಾಗಿದು. ಇದು ಇನ್ನೊಬ್ಬಕಿ ಯಾರು ಇದ್ದಿದ್ದಿಲ್ಲ, ನಾನೇ ಒಂದಿಷ್ಟ ಆಕಿನ ರಕ್ಷಣೆ ಮಾಡ್ತಿದ್ದೆ. ಅವಾಗ ಆಕಿ ಎತ್ತಿಲ್ಲ, ನನಗ್ ಯಾರು ನೋಡ್ತಾರಪ್ಪ, ಮುಂದೆ ನನ್ನ ಪರಿಸ್ಥಿತಿ ಹಂಗ, ನನ್ ಮನೆ ಇಲ್ಲ, ಹೊಲ ಇಲ್ಲ, ಏನು ಇಲ್ಲ, ನಾ ಹೆಂಗ ಬಿದ್ದಾಗ ನನ್ನ ಪರಿಸ್ಥಿತಿ ಏನು ಅಂತೇಳಿ ಆಕಿ ಚಿಂತೆ ಮಾಡಿ ಅಳುತ್ತಿದ್ಲು. ಆದ್ರ ಆಕಿ ಒಂದು ಮಾತು ಹೇಳ್ದೆ, ಇದನ್ನೇ ಮಾತ, ಪರಮಾತ್ಮನನ್ನ ನೀನ್ ನಂಬ್ಕೊಂಡೆ ಅಂದ್ರ ನಿನಗ್ ಜಡ್ಡು ಬರಂಗಿಲ್ಲ, ಮನ್ಗೊಳಂಗಿಲ್ಲ, ಏನೂ ಗುರ್ತಿಲ್ಲಾರಂಗ ನಿನ್ನ ಕರ್ಕೊಂಡ್ ಹೋಗ್ತಾನ. ನನ್ನ ಮಾತ್ಮೆ ನಂಬು, ನೀನು ಪರಮಾತ್ಮನನ್ನ ಭಜಿಸು. ಯಾರ ಮಕ್ಕಳು, ಯಾರ ರೊಕ್ಕ, ಯಾವ ಸಂಪತ್ತು ನಿನ್ನ ರಕ್ಷಣೆ ಮಾಡಂಗಿಲ್ಲ, ನೋಡಮ್ಮ ಅಂತೇಳಕಿ ಹೇಳ್ದಾಗ ನಂಬಿದಲು. ಮುಪ್ಪಿನಾಗ ಯಾರಿಗೂ ಗುರ್ತಿಲ್ಲಾರ್ದಂಗ ಕೆಲ್ಸಕ್ಕೆ ಹೋಗಿ ಬಂದು ಮನಿ ಒಳಗ್ ಮಕ್ಕೊಂಡಾಗ ಏನೋ ರಾತ್ರಿ ಒಂದ್ ಸ್ವಲ್ಪ ಏನೋ ತ್ರಾಸಾಗಿ, ಒಂದ್ ತಾಸು ಎದಿನೋ ತ್ರಾಸಾಗಿ ಯಾರಿಗೂ ಗುರ್ತಿಲ್ಲಾರಂಗ ಪ್ರಾಣ ಬಿಟ್ಲು. ಇನ್ನೊಬ್ಬಕಿ ನಮ್ ಸಣ್ಣವ ಏನ್ ಮಾಡಿದ್ಲು, ನನಗಿಷ್ಟೆಲ್ಲಾ ಅದ, ಎಲ್ಲಾ ಗಳಿಸ್ಯದ ಅಂತೇಳಿ ಅದ್ರ ಮ್ಯಾಗ ಭಾವ ಹಾಕೊಂಡು 3 ವರ್ಷ ನೆಲಕ್ಕೆ ಬಿದ್ಲು. ಎಷ್ಟು ಕಷ್ಟವನ್ನ ಅನುಭವಿಸಿಲ್ಲ ಅಂದ್ರ, ಒಂದಾಕಳ್ಳೆ ಎಲ್ಲಾ ಎರಡೆ, ಎಲ್ಲಾ ಬಾಯಿ ಒಳಗ ಹನಿ ಹಾಕ್ಲಿಕ್ಕಂದ್ರ ಚೀರುತ್ತಿದ್ಲು, ಅಳುತ್ತಿದ್ಲು. ಅವಾಗ ನಾನಂದೆ, ಅವಕಿಗೆ ಹೇಳ್ತಿದ್ದೆ, ನನ್ನ ಮಾತಾಕಿಗೆ ಅರ್ಥ ಆಗ್ಲಿಲ್ಲ. ಯಾಕೆ ಅರ್ಥ ಆಗ್ಲಿಲ್ಲ, ನನ್ಗಿಷ್ಟೆಲ್ಲಾ ಅದಲ್ಲ ಅಂತೇಳಿ ಅಂದದಕ್ಕಾಗಿ ಇವನು ತಗೊಂಡು ಅನುಭವಿಸಿನಿ ದುಃಖವನ್ನ ಅಂತೇಳಿ ಪರಮಾತ್ಮನೇ ಕೊಡವ. ಪರಮಾತ್ಮನ ನಂಬಿಕೊಂಡವ್ರು ನನಗೇನು ಇಲ್ಲ, ನೀನೇ ಇದೆ ಅಂದಾಗ ಅವ ಯಾರಿಗೂ ಗೊತ್ತಿಲ್ಲಾರಂಗ್ ಕರ್ಕೊಂಡ್ ಹೋಗ್ತಾನಂತ ನಾನು 2 ದೃಷ್ಟಾಂತವನ್ನ ನಮ್ಮ ಮನೆಯೊಳಗೆ ನಾ ಕಂಡುಕೊಂಡಿನಿ. ಅದಕ್ಕೆ ನಮಗ್ ಯಾರು ಹಿತವರಿಲ್ಲ. ಯಾರು ಹಿತ ಅಂದ್ರ ಆ ಪರಮಾತ್ಮನೇ ನಮಗ್ ಹಿತ.
ಅವನೇ ನಮ್ಮನ್ನ ರಕ್ಷಣೆ ಮಾಡ್ತಾನ ಅನ್ನುವುದಕ್ಕೆ ತಿಳ್ಸಾಕ ಅಲ್ಲಿ ಸುಜನೈಕ್ಯ ಬಾಂಧವ ಸಜ್ಜನರಿಗೆ ಏನ್ ಮಾಡ್ತಾನ ಅಂದ್ರೆ ಪರಮಾತ್ಮ ಒಬ್ಬನೇ ಅಪದ್ ಬಾಂಧವ ಅಂದ್ರೆ ಸಜ್ಜನ ಒಳ್ಳೆಯವ್ರಿಗೆ. ಈ ಲೌಕಿಕರಿಗೆ ಯಾರು ಇವರು ಬಾಂಧವರು ಅಂತೇಳಿ ಅವ್ರು ದುಃಖಿಗಳೇ ಆಗ್ತಾರ ಹೊರತಾತ ಅವ್ರು ಎಂದೂ ಸುಖ ಶಾಂತಿ ಆರೋಗ್ಯ ಮತ್ತು ಒಳ್ಳೆ ಸಾವಂತರ ಅವ್ರು ಎಂದೂ ಆಗುದಿಲ್ಲ. ಅದಕ್ಕೆ ಯಾರು ಪರಮಾತ್ಮನನ್ನ ನಂಬ್ಕೋತಾರ, ಯಾರು ಪರಮಾತ್ಮನನ್ನ ಭಜಿಸ್ತಾರ, ಬೆಳಗ್ಗೆ ಎದ್ದು 108 ನಾಮಗಳನ್ನು ಜಪಿಸುವುದರಿಂದ ಅವನೇ ನಮ್ಮನ್ನ ಅಪದ್ ಬಾಂಧವಾಗಿ ನಮ್ಮನ್ನ ರಕ್ಷಣೆ ಮಾಡ್ತಾನ ಅನ್ನುವಂಥದ್ದನ್ನ ಇಲ್ಲಿ ತಿಳ್ಕೊತ ಬಂದಾರ. ಮತ್ತ ಈ ಏನ್ರ ಇಲ್ಲಿ ಮತ್ತೊಂದ್ ಏನ್ ಹೇಳ್ಕೊತ ಬಂದಾರ ಅಂದ್ರ ಇಲ್ಲಿ ಸೂಲ ಸುಜನೈಕ್ಯ ಬಾಂಧವ ಸದಾಶಿವ ಚಂದ್ರ ಮೌಳಿ ಮಹಿ ಮೊಗ್ರ ಚರಮಾಂಬರ ಶಿರೋಮಾಲಿ ಮಂದಾಕೆ ನಿಂದಿರ ಅಂದ್ರ ಪರಮಾತ್ಮ ಎಂತ ವೈರಾಗ್ಯ ಉಳ್ಳವನ್ ಅದಾನ ಅನ್ನುವಂಥದ್ದನ್ನ ತಿಳ್ಸಾಕ ಆ ವೈರಾಗ್ಯ ಇದ್ದ ಸಂಬಂಧ ಅವ ಏನ್ ಮಾಡ್ಯಾನ, ಚರ್ಮವನ್ನ ಚರಮಾಂಬರ ಅಂದ್ರ ಹುಲಿ ಚರ್ಮ ಮತ್ತು ಆನಿ ಚರ್ಮವನ್ನ ಸುತ್ತಕೊಂಡಾನ. ಇವೆಲ್ಲಾ ನಿಮಗ ಬಟ್ಟಿ ಅದು ಏನು ಇಲ್ಲನು ಪರಮಾತ್ಮಗ ಅಂದ್ರ ಅವಾಗ ಎಲ್ಲವನ್ನು ಇದ್ರೂ ಕೂಡ ಆ ವೈರಾಗ್ಯದೊಳಗ ಅಂತ ಸುಖವನ್ನ ಅನುಭವಿಸವ ಯಾರಂದ್ರ ಪರಮಾತ್ಮ. ನಮಗೂ ಕೂಡ ಪರಮಾತ್ಮನನ್ನ ಆಶ್ರಯ ಮಾಡ್ಕೊಂಡೇವಂದ್ರ ವೈರಾಗ್ಯ ಇತ್ತು ಅಂದ್ರ ಜಗತ್ತಿನ ನಮಗ ಏನು ಅಲ್ಲಿ ಹುಚ್ಚರಲ್ಲಿ ಇವ ಜಿಬ್ಬದಾನ ಅಲ್ಲಿ ಏನ್ರಲ್ಲಿ, ಆದ್ರ ಆ ವೈರಾಗ್ಯ ನಮಗೆ ಎಂತ ಶಕ್ತಿ ಬರ್ತದಂದ್ರ ಎಲ್ಲವನ್ನೂ ತಾಳ್ಕೊಳ್ಳುವಂತದ್ದನ್ನ ಬರ್ತದ ಅನ್ನುವಂಥದ್ದನ್ನ ಅಲ್ಲಿ ನಿಜಗುಂಡ ಶಾಸ್ತ್ರೊಳಗೂನು ಕೂಡ ವೈರಾಗ್ಯ ಉಪರತಿ ಮತ್ತು ಜ್ಞಾನ ಅನ್ನುವಂಥದ್ದನ್ನ ಮುಂದೆ ಬರ್ತದ. ಆ ವೈರಾಗ್ಯವುಳ್ಳವರಿಗೆ ದುಃಖ ಆಗುದಿಲ್ಲ, ಉಪರತಿ ಹೊಂದಿದವರಿಗೆ ಕೂಡ ದುಃಖ ಆಗುದಿಲ್ಲ, ಆದ್ರೆ ಅವ್ರಿಗೆ ಮೋಕ್ಷ ಆಗುದಿಲ್ಲ. ಯಾರು ಜ್ಞಾನ ಆಗ್ಯದ ಅವನಲ್ಲಿ ವೈರಾಗ್ಯ ಇಲ್ಲ, ಉಪರತಿ ಇಲ್ಲ, ಆದ್ರ ಅವಾಗೇನಾಗ್ತದ ಆ ದುಃಖವನ್ನ ಅನುಭವಿಸ್ತಾನ, ಆದ್ರ ಮೋಕ್ಷ ಆಗ್ತದ. ಜ್ಞಾನ ಒಂದೇ ಸಾಕು ಮೋಕ್ಷಕ್ಕೆ. ಪವಣಿದ್ದು ಇವು ಎರಡು ಇಲ್ಲದಿದ್ದರೆ, ವೈರಾಗ್ಯ ಉಪರತಿ ಇಲ್ಲದಿದ್ದರೆ ಆರಬ್ಧ ದುಃಖ ಬೀಳದು. ಆದ್ರ ದುಃಖ ಏನೈತಲ್ಲ ಈ ಶರೀರ ನಾನಂದ ಸಂಬಂಧಿತ ಏನಾಗಿತ್ತದ, ಈ ಶರೀರ ಇವ ವೈರಾಗ್ಯ ಉಪರತಿ ಇಲ್ಲ, ಇವಂಗ ಜ್ಞಾನ ಆಗ್ಯದ, ಆದ್ರೆ ಶರೀರಿಗೆ ಆರಬ್ಧ ದುಃಖ ಬಿಡದು, ದುಃಖ ಆಗ್ತದ, ಆದರೆ ಮೋಕ್ಷ ಆಗ್ತದ. ಇಲ್ಲಿ ವೈರಾಗ್ಯ ಉಪರತಿ ಅದ, ಆದ್ರೆ ಜ್ಞಾನ ಇಲ್ಲ. ಜನ ಗೌರವ ಮನ್ನಣೆ ಶ್ರೇಷ್ಠತೆ ಪಡ್ಕೋತಾರ, ಆದ್ರೆ ಅವ್ರಿಗೆ ಏನಾಗ್ತದ ಮೋಕ್ಷ ಆಗುದಿಲ್ಲ. ಅದಕ್ಕೆ ವೈರಾಗ್ಯ ಉಪರತಿಕ್ಕಿಂತ ಜ್ಞಾನವೇ ಅನ್ನ ಇಲ್ಲಿ ಪರಮಾತ್ಮ ನಮಗ ತಿಳಿಸ್ತಾನ. ಅದಕ್ಕೆ ಆ ಜ್ಞಾನವನ್ನ ಪರಮಾತ್ಮ ಜ್ಞಾನವನ್ನ ಮಾಡ್ಕೊಂಡೇವಂದ್ರ ನಮಗ ಆತ್ಮಜ್ಞಾನ ಆಗ್ತದ. ಆತ್ಮಜ್ಞಾನದಿಂದಲೇ ಜ್ಞಾನ ಒಂದೇ ಸಾಕು ಮೋಕ್ಷಕ್ಕ, ಮುಕ್ತಿಗೆ ಮತ್ ಯಾವ ಉಳ್ಕದ ಅವಶ್ಯ ಇಲ್ಲ ಅನ್ನುವಂಥದ್ದನ್ನ ಮುಂದೆ ನಿಜಗೊಂಡ್ರೆ ಎಂತ ಸರಳವಾಗಿ ತಿಳಿಸಿಕೋತ ಹೋಗ್ತಾರ. ಅದಕ್ಕೆ ಇಲ್ಲಿ ನಮ್ಮ ಅಂತಃಕರಣ ದೋಷವನ್ನ ಕಳ್ಕೊಳಾಕ ನಾವ್ ಏನು ಮಾಡ್ಬೇಕಂದ್ರ 108 ನಾಮಗಳನ್ನ ದಿನ ಭಜಿಸಬೇಕು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅದಕ್ಕೆ ಇವತ್ತ ಇದನ್ನ 5ನೇ ನುಡಿ ಹೇಳಿ ಮುಗಿಸಿ ಬಿಡೋಮ. ಯಾರು ಉದಹಸ್ತಮಾನದಳು 108 ನಾಮಗಳನ್ನ ಜಪಿಸಿದೊಡೆ 108 ನಾಮವನ್ನು ಪದುಳದಿಂದ ಓದಿ ಕೇಳಿದವರಿಗೆ ಶಂಭುಲಿಂಗದ ಕರುಣೆ ಇನಿತು ಕೊರತೆ ಇಲ್ಲದೆ ಸಕಲ ಸಂಪದದೋಳೊಂದು ಗೂಡಿ ಸದಮಳ ಜ್ಞಾನ ಸದ್ಭಕ್ತಿಗಳು ಮೇಲಿಂದ ಮೇಲೊದಗಿ ಕೈ ಸಾರುತೀಹದಲ್ಲಿ ಪದದೊಳೊಂದಿದ ಘನಪದವೇ ನೈದಿ ನಿಜ ಸುಖದೊಳ್ ಮುಕುತಿ ದೊರೆಯುವುದು ಸತ್ಯವೆಂದು ಅನ್ನುವಂಥದ್ದನ್ನ ಹೇಳ್ಕೊತ ಬಂದರ. ಯಾರು ಇಂತ 108 ನಾಮಗಳನ್ನ ಬೆಳಗಿನ ಜಾವ ಸ್ಮರಿಸ್ತಾರ ಅವ್ರಿಗೆ ಏನಾಗ್ತದ, ಒಳ್ಳೆಯ ಜ್ಞಾನ ಸದ್ಭಕ್ತಿಗಳು ಉದಯ ಆಗಿ ಮತ್ತು ಕೈಲಾಸ ಅಂದ್ರೆ ಒಳ್ಳೆಯ ಭೋಗವನ್ನು ಕೊಟ್ಟು ಪರಮಾತ್ಮ ದಿವ್ಯ ಗಣಪತಿಯನ್ನು ಕೊಟ್ಟು ಮೋಕ್ಷವನ್ನು ಕೊಡ್ತಾನ. ಅದಕ್ಕೆ ನೀವು ಎಲ್ಲರೂ ನಂಬ್ರಿ, ಆ ಪರಮಾತ್ಮನನ್ನ ನಂಬ್ರಿ, ಪರಮಾತ್ಮನನ್ನ ಆಶ್ರಯ ಮಾಡ್ಕೊರಿ. ಉಳ್ಕದು ಯಾವ ರೊಕ್ಕ ರೂಪಾಯಿ ಯಾವ ಭೋಗ ಹೆಂಡ್ರು ಮಕ್ಕಳು ಯಾರು ನಮ್ಮನ್ನ ರಕ್ಷಣೆ ಮಾಡುದಿಲ್ಲ. ಅವ್ರ ರೂಪದಾಗ ನಮ್ಮ ಪುಣ್ಯ ಅಧಿಕಾಗಿತ್ತು ಅಂದ್ರ ನೆನೆಸಿದ್ದೇವಂದ್ರ ಅವ್ರ ರೂಪದೊಳಗೆ ಪರಮಾತ್ಮ ಬಂದು ನಮ್ಮನ್ನ ರಕ್ಷಣೆ ಮಾಡ್ತಾನ ಮುಪ್ಪಿನಾಗ. ಆದ್ರೆ ನಾವು ಬರೀ ರೊಕ್ಕವನ್ನ ಬರೀ ಇವು ಮಕ್ಕಳನ್ನ ಇವ್ರು ನಂಬಿದ್ರ ಅವ್ರು ಯಾರು ನಮ್ಮನ್ನ ರಕ್ಷಣೆ ಮಾಡೋದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಕೊನೆ ನುಡಿ ಒಳಗೆ ಹೇಳ್ಕೋತ ಬರ್ತಾರ. ಅಂತ ಪರಮಾತ್ಮನ ಉದಹಸ್ತಮಾನದೋಳು ಪ್ರಾತಃ ಕಾಲ ಬೆಳಗಿನ ಜಾವ 108 ನಾಮಗಳನ್ನ ಯಾರು ಜಪಿಸ್ತಾರ ಅವ್ರು ಸಂತೋಷದಿಂದ ಇರ್ತಾರ. ಮತ್ ಇದನ್ನ ನಾವ್ ಹೇಳ ಮುಂದೆ ಯಾರು ಕೇಳ್ತಾರ, ಕೇಳದವರಿಗೂ ಕೂಡ ಅಷ್ಟು ಭಾಗ್ಯ ಅದಂತ. ಓದಿ ಕೇಳಿದವರಿಗೆ
ಇಲ್ಲಿ ಉದಯಹಸ್ತಮಾನದಳು 108 ನಾಮವನ್ನು ಪದುಳದಿಂದ ಓದಿ ಕೇಳಿದವರಿಗೆ ಅಂತ ಕೇಳ್ಕೊತ ಬಂದಾರ ನೋಡಿ. 108 ನಾಮಗಳನ್ನ ಪದುಳದಿಂದ ಅಂದ್ರ ಯಾರು ಕೇಳ್ತಾರ, ಸಂತೋಷದಿಂದ ಕೇಳ್ತಾರ, ಅವ್ರಿಗೂ ಕೂಡ ಅಷ್ಟು ಫಲ ಸಿಗ್ತದ. ಇಲ್ಲಿ ಅಂತ ಪರಮಾತ್ಮನನ್ನ ನಮಗ ಅನಾಕ್ ಅವಕಾಶ ಇಲ್ಲ, ಅನಾಕ್ ಬರ್ಲಿಕ್ಕೂ ಕೂಡ ಯಾರು ಆ ದಿನ 108 ನಾಮಗಳನ್ನ ಕೇಳ್ತಾರ ಅವ್ರಿಗೂ ಕೂಡ ಮೋಕ್ಷವನ್ನ ಪರಮಾತ್ಮ ಕರುಣಿಸ್ತಾನ ಅನ್ನುವಂತ ಹೇಳ್ಕೊತ ಬಂದಾರ. ಇಲ್ಲಿ 9 ನಮೂನಿ ಭಕ್ತಿಗಳು ಹೇಳ್ಕೊತ ಬಂದಾರ. ಯಾವ್ದಾದ್ರು ಒಂದು ಭಕ್ತಿಯನ್ನ, ಶ್ರವಣ ಭಕ್ತಿಯನ್ನಾಗಲಿ, ಕೀರ್ತನ ಭಕ್ತಿಯನ್ನಾಗಲಿ, ನಾವು ದಾಸ ಭಕ್ತಿಯನ್ನಾಗಲಿ, ಯಾವ್ದಾದ್ರು 9 ಭಕ್ತಿಯೊಳಗ ಒಂದು ಭಕ್ತಿಯನ್ನ ನಾವು ಮಾಡ್ಕೊಂಡು ಆ ಪರಮಾತ್ಮನನ್ನು ಒಲಿಸ್ಕೊಳ್ಳೋಣ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೊತ ಬಂದಾರ. ಈ ಪ್ರಾತಃ ಕಾಲದಲ್ಲಿ, ಸಾಯಂಕಾಲ ಪರಮಾತ್ಮನ 108 ನಾಮಗಳನ್ನ ಯಾರು ಭಕ್ತಿ ಪೂರ್ವಕವಾಗಿ ಪಠಿಸ್ತಾರ ಅವ್ರಿಗೆ ಭೋಗ ಮೋಕ್ಷ ಪ್ರಾಪ್ತಿ ಆಗ್ತದ. ಅಂದ್ರೆ ಸಕಾಮನೆಯಿಂದ ಭಜಿಸಿದವರಿಗೆ ಇಹಲೋಕದಲ್ಲಿ ಸುಖ ಸಂಪತ್ತು ಮತ್ತು ಪರಲೋಕದಲ್ಲಿ ಗಣಪತಿಯನ್ನೇ ಪ್ರಾಪ್ತಿ ಆಗ್ತದ. ನಿಷ್ಕಾಮದಿಂದ ಭಜಿಸಿದರ ನಮಗ ನವವಿಧ ಭಕ್ತಿಗಳ ದ್ವಾರ ಅಂತಃಕರಣ ಶುದ್ಧಿ ಆಗ್ತದ. ಅಂತಃಕರಣ ದ್ವಾರ ಪರಮ ಪುರುಷನಾರ್ಥದ ಪರಮಾತ್ಮನ ಪ್ರಾಪ್ತಿ ಆಗ್ತದ ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಹೇಳ್ಕೋತ ಬಂದರ. ಈ ನುಡಿಯೊಳಗ ಇದನ್ನ ಎಷ್ಟು ದಿವಸ ಹೇಳಿದ್ರು ಅದು ಈ ಪದ ಮುಗಿದುಲ್ಲ. ಅದಕ್ಕ ನಮ್ಗ ಮುಂದೆ ಹೋಗ್ಬೇಕಾಗ್ಯದ, ಊರ ದೂರ ದಾರಿ. ಅದಕ್ಕ ಇಷ್ಟ ಅಂತ ನಾವ್ ಹೇಳ್ಕೊತ ಬಂದೇವಿ. ಇದ್ರಾಗ ದಿನ ತಮ್ಮ ತಿಳುವಳಿಕೆ ಪ್ರಕಾರ ಒಂದೊಂದು ಕಥೆಗಳ ಮುಖಾಂತರ ಪರಮಾತ್ಮನ 108 ನಾಮಗಳನ್ನ ಜಪಿಸುವುದ್ರಿಂದ 108 ನಾಮಗಳಿಗೂ ಒಂದೊಂದು ಇತಿಹಾಸ, ಒಂದೊಂದು ಕಥೆ, ಒಂದೊಂದು ಲಕ್ಷಣ ಎಲ್ಲವನ್ನೂ ತಿಳಿಸ್ಕೋತ ಬಂದಾರ ನಿಜಗುಣರು. ಅಂತ ನಿಜಗುಣರ ಸ್ಮರಿಸುವುದರಿಂದ, ಅವರನ್ನ ನಾವು ದಿನ ನಿಜಗುಣರ ಚಿಂತನೆ ಮಾಡೋದ್ರಿಂದ ನಮಗಂತ ಪರಮಾತ್ಮನ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ, ಅಂದ್ರೆ ನಿಜಗುಣರು ಎಂತ ಕೌಶಲ್ಯ ಇತ್ತು, ಎಷ್ಟರ ಅವ್ರ ಇದನ್ನ ತಿಳ್ಕೊಂಡು ಈ ಪದ್ಯವನ್ನು ಬರೆದಾರ ಅನ್ನುವಂಥದ್ದನ್ನ ನಿಜಗುಣರ ವ್ಯಕ್ತಿತ್ವ ಗುರ್ತಾಗ್ತದ. ಮತ್ತ ಅಂತ ವ್ಯಕ್ತಿತ್ವ ಅದಂತೇಳಿ ನಮ್ಗೆ ಇವತ್ತು ಜಗತ್ತೆ ಕನ್ನಡದ ಎಷ್ಟೋ ಮಂದಿ ಮೋಕ್ಷವನ್ನು ಹೊಂದಾಕ ಇದೊಂದು ಕೈದಾರಿ ಆಗ್ಯದ, ಕೈಪೀಡಿ ಆಗ್ಯದ ಅನ್ನುವಂಥದನ್ನ ಇಲ್ಲಿ ತಿಳ್ಕೊಳ್ಳೋಣ. ಅಂತ ನಿಜಗುಣರ ಶಾಸ್ತ್ರವನ್ನ, ಹರನಾಮವನ್ನು ಬಿಡದೆ ಜಪಿಸಬಲ್ಲರ ಶಿವಕಾರುಣ್ಯ ಸ್ಥಳವನ್ನ ನಂಬಿಕೊಂಡು ಅವ್ರ ಮ್ಯಾಗ ಶ್ರದ್ಧಾ ಇಟ್ಟಿ ನಾವು ಕೂಡ ದಿನ ನಿತ್ಯ ಪ್ರಾತಃ ಕಾಲದಾಗ ಸ್ಮರಿಸ್ತೀವಂದ್ರ ನಮಗ ಭಕ್ತಿ, ವೈರಾಗ್ಯ ಮತ್ತು ಮೋಕ್ಷವನ್ನು ಕೊಡ್ತಾನ. ಮತ್ತು ಕಾಮನ ಇಟ್ಟುಕೊಂಡು ಮಾಡಿದ್ರ ಘನ ಪದವಿಯನ್ನು ಕೊಡ್ತಾನ ಮತ್ತು ಭೋಗ ಮೋಕ್ಷನು ಕೊಡ್ತಾನ. ಅಂತ ಪರಮಾತ್ಮ ದಯಾ ಉಳ್ಳವನದಾನ ಅನ್ನುವಂಥದ್ದನ್ನ ಭಜಿಸಿ, ಮತ್ತು ಇವತ್ತು ಅನೇಕ ಮಂದಿ ಇತಿಹಾಸ ಕಥೆಗಳನ್ನ ಕೇಳ್ಕೊತ ಬಂದ್ರ ಯಾರು ಪರಮಾತ್ಮನನ್ನು ಕುರಿತು ತಪಸ್ಸು, ಧ್ಯಾನ, ಯೋಗವನ್ನು ಮಾಡ್ಯಾರ ಅವ್ರಿಗೆ ಬೇಡಿದ್ದನ್ನೇ ಫಲ ಕೊಟ್ಟಾನ ಅನ್ನುವಂಥದ್ದನ್ನು ಕೇಳ್ಕೊಂಡು ಬಂದೇವಿ. ಮತ್ತು ಯಾರು ಅಹಂಕಾರಿಗಳಾಗ್ಯಾರ ಅವ್ರನ್ನ ರಸತಾಳಕ್ಕ ತುಳಿದ ನಿನ್ನ ಪಾದ, ಅಂದ್ರ ಅವ್ರನ್ನ ಗುರುತಿಲ್ಲದಂಗ ತುಳಿದಾನ ಅಂತ ಅನ್ನುವಂಥದ್ದನ್ನು ಕೇಳ್ಕೊಂತ ಬಂದೇವಿ. ಮತ್ತಿಲ್ಲಿ ಅನೇಕ ರಾಕ್ಷಸರು ಕೂಡ ಆ ಪರಮಾತ್ಮನನ್ನ, ಅಂದ್ರ ದ್ವೈತರು, ಅಂದ್ರ ಅವರು ಕೂಡ ಕಠೋರವಾದ ಪರಮಾತ್ಮನನ್ನ ತಪಸ್ಸು ಮಾಡಿ ಅವರು ಕೂಡ ಮೋಕ್ಷವನ್ನು ಹೊಂದಿದ್ರು ಅನ್ನುವಂಥದ್ದನ್ನು ಇಲ್ಲಿ ನಾವು ಕೇಳ್ಕೊತ ಬಂದೇವಿ. ಅಂತ ಪರಮಾತ್ಮನನ್ನ ಯಾರು ನಾಮಸ್ಮರಣೆ ಮಾಡ್ತಾರ ಅವ್ರು ಮಾತ್ರ ಮೋಕ್ಷವನ್ನು ಹೊಂತಾರ ಅನ್ನುವಂಥದ್ದನ್ನ ಇಲ್ಲಿ ಒತ್ತು ಕೊಟ್ಟು ಹೇಳ್ಕೋತ ಬಂದಾರ. ಅದಕ್ಕೆ ನಾವ್ ಎಲ್ಲರೂ ಕೂಡ ಪರಮಾತ್ಮನ ಪ್ರೀತಿಗೆ ಪಾತ್ರವೇ ಆಗಬೇಕಾದ್ರ ನಮ್ಗೆ ಯಾವ್ದಾದ್ರು ಒಂದು ಭಕ್ತಿಯನ್ನ, ದಾಸಭಕ್ತಿ, ಶ್ರವಣ ಭಕ್ತಿ, ಕೀರ್ತನ ಭಕ್ತಿ ಮತ್ತು ಸಖ್ಯ ಭಕ್ತಿ, ಅನನ್ಯವಾದ ಅನೇಕ ಭಕ್ತಿಗಳನ್ನ ಹೇಳ್ಕೊತ ಬಂದಾರ. ಅಂತ 9 ನಮೂನಿ ನವವಿಧ ಭಕ್ತಿ ಒಳಗೆ ಯಾವ್ದಾದ್ರು ಒಂದು ಭಕ್ತಿಯನ್ನ ಮಾಡಿ ಪರಮಾತ್ಮನನ್ನು ಒಲಿಸ್ಕೊಂಡು ಮುಕ್ತನಾಗೋಣ ಅನ್ನುವಂಥದ್ದನ್ನ ನಮ್ಗೆ ಇಲ್ಲಿ ತನ ಮಾತನಾಡಕ್ಕೆ ಸಮಯ ಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಒಂದೆರಡು ಮಾತುಗಳನ್ನು ಏನೋ ಹೆಚ್ಚು ಕಮ್ಮಿ ಆದ್ರೂ ಕೂಡ ತಾವು ನನ್ನನ್ನು ಕ್ಷಮಿಸ್ತೀರಿ ಅಂತ ಒಂದು ಉದ್ದೇಶ ಇಟ್ಕೊಂಡು ನನ್ನೊಂದೆರಡು ಮಾತುಗಳನ್ನು ಆಶೀರ್ವಾದ ಅರ್ಪಿಸಿ ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ಶರಣ. ಓಂ ನಮಃ ಶಿವಾಯ.